ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೆಡ್ಡಿ ಪ್ರಕಾಶ್. ಸೊ ಇವತ್ತಿನ ಕ್ಲಾಸ್ ಕ್ಲಿಯರ್ ಆಗಿ ಆಡಿಬಲ್ ಇದೆ ಮತ್ತೆ ಕ್ಲೀನ್ ಆಗಿ ಕಾಣಿಸ್ತಿದೆ ಅಂತಂದ್ರೆ ದಯವಿಟ್ಟು ಎಸ್ ಸರ್ ಅಂತ ಒಂದು ಕಮೆಂಟ್ ಮಾಡಿ. ವಿ ಕ್ಯಾನ್ ಕಂಟಿನ್ಯೂ ವಿತ್ ದಿಸ್ ಕ್ಲಾಸ್. ಇಸ್ ಇಟ್ ಆಡಿಬಲ್? ಎಲ್ಲ ಕರೆಕ್ಟ್ ಆಗಿದೆ? ಇಸ್ ಇಟ್ ಆಲ್ ಕ್ಲಿಯರ್? ಇಫ್ ಇಟ್ ಇಸ್ ಆಲ್ ಕ್ಲಿಯರ್, ಲೆಟ್ ಅಸ್ ಕಂಟಿನ್ಯೂ ದಿಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಒಂದು ಪ್ರಶ್ನೆ ಬಂದೇ ಬರುತ್ತೆ, either based on application kind of question or a mathematical problem. Very important question ಬಂದೇ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದೇ ಬರುತ್ತೆ ಕ್ವಶನ್. ಅದು ಯಾವ ರೀತಿ ಬರ್ಬೋದು ಅಂತ ವಿ ಕೆನಾಟ್ ಎಕ್ಸ್ಪೆಕ್ಟ್. ಅದಕ್ಕೆ ಅಂತಾನೆ ಇಸ್ರೋ, UPPSC ಮತ್ತೆ APPSC ಇಂದ ಕ್ವಶನ್ಸ್ ಕಲೆಕ್ಟ್ ಮಾಡಿ ಸಾಲ್ವ್ ಮಾಡಿ ನಿಮ್ಗೆ ಇಲ್ಲಿ ತಂದಿದ್ದೀನಿ. ದಿಸ್ ಸೆಷನ್ ವಿಲ್ ಬಿ ಲೈಕ್ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ, ಫಾರ್ಮುಲಾಸ್ ಕೊಡ್ತೀನಿ, ದೆನ್ 5 ಪ್ರಾಕ್ಟೀಸ್ ಕ್ವಶನ್ಸ್ ಅಂಡ್ PYQ ಆಫ್ ಅದರ್ ಸ್ಟೇಟ್ಸ್. ಈವನ್ ಇಸ್ರೋದು PYQ ಸಹ ಇಲ್ಲಿ ಸಾಲ್ವ್ ಮಾಡ್ತೀವಿ. ಇಸ್ ಇಟ್ ಆಲ್ ಕ್ಲಿಯರ್? ಕಂಟಿನ್ಯೂ ಮಾಡಕ್ ಓಕೆನಾ? ಕಂಟಿನ್ಯೂ ಮಾಡ್ಬೋದು ಅಂದ್ರೆ ಲೆಟ್ ಅಸ್ ಕಂಟಿನ್ಯೂ ವಿತ್ ದಿಸ್. ಕ್ಲಿಯರ್ ಇದೆ ಅಂತಂದ್ರೆ ಎಸ್ ಸರ್ ಅಂತ ಒಂದು ಕಮೆಂಟ್ ಮಾಡಿ. ವಿ ಕ್ಯಾನ್ ಕಂಟಿನ್ಯೂ ವಿತ್ ದಿಸ್. ಆಡಿಬಲ್ ಇದೀನಾ? ಕೇಳಿಸ್ತಿದ್ಯಾ ಮಾತಾಡ್ತಿರೋದು? ಇಸ್ ಇಟ್ ಫೈನ್? ಎಸ್ ಕ್ಲಿಯರ್ ಸರ್. SRK ಅವ್ರು ಎಸ್ ಕ್ಲಿಯರ್ ಸರ್ ಅಂತ ಹೇಳಿದ್ರೆ ಎಸ್. ಇವತ್ತಿನ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ದ ಕಾನ್ಸೆಪ್ಟ್ ವಿಲ್ ಬಿ ಆನ್ ಸ್ಕೇಲ್. ಫೋಟೋದು ಸ್ಕೇಲು, ಫ್ಲೈಯಿಂಗ್ ಹೈಟ್, ಟೆರೈನ್ ಎಲಿವೇಶನ್. ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಬರೋ ಸಾಧ್ಯತೆ ಇದೆ. ಒಂದು ಪ್ರಾಬ್ಲಮ್ ಅಂಡ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್. 100% ಕ್ವಶನ್ ಬಂದೇ ಬರುತ್ತೆ. ವೆರಿ ಇಂಪಾರ್ಟೆಂಟ್, ಪಕ್ಕಾ ಕ್ವಶನ್ ಬರುತ್ತೆ. ಅಂಡ್ ಇದರಲ್ಲಿ ನಾವು UPPSC, ಇಸ್ರೋ ಅಂಡ್ APPSC ಕ್ವಶನ್ ಪೇಪರ್ಸ್ ಇಂದ ಕ್ವಶನ್ ಸೆಗ್ರಿಗೇಟ್ ಮಾಡ್ಕೊಂಡಿದ್ವಿ. ಅದನ್ನು ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ 5 ಇಂಪಾರ್ಟೆಂಟ್ ಪ್ರಾಕ್ಟೀಸ್ MCQ ಸಾಲ್ವ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಐ ವಿಲ್ ಎಕ್ಸ್ಪ್ಲೇನ್ ಯು ದ ಕಾನ್ಸೆಪ್ಟ್. ಏನಿದು ಕಾನ್ಸೆಪ್ಟ್ ನ ಯಾವ ರೀತಿ MCQ ಸಾಲ್ವ್ ಮಾಡಬೇಕು ಅಂತ. ಕಾನ್ಸೆಪ್ಟ್ ಗೊತ್ತಾದ್ರೆ ತಾನೇ MCQ ಸಾಲ್ವ್ ಮಾಡೋದು. ಸೊ ದಿಸ್ ವಿಲ್ ಬಿ ದ ಅಪ್ರೋಚ್. ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ ಅಂಡ್ ಯು ಹ್ಯಾವ್ ಟು ಸಾಲ್ವ್. ಅಂಡ್ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ ಮುಂಚೆ ಐ ನೀಡ್ ಎವ್ರಿಬಡಿ, ಎಲ್ಲಾರು ಒಂದು ಪ್ಲೇನ್ ಶೀಟ್ ಮತ್ತೆ ಒಂದು ಪೆನ್ ಇಟ್ಕೊಂಡು ರೆಡಿ ಆಗಿರಿ. ಬಿಕಾಸ್ ಯು ಹ್ಯಾವ್ ಟು ಸಾಲ್ವ್ ದಿ ಪ್ರಾಬ್ಲಮ್ಸ್. ಇದು ನ್ಯೂಮರಿಕಲ್ಸ್ ಆಗಿರುತ್ತೆ. ಯು ಹ್ಯಾವ್ ಟು ಸಾಲ್ವ್ ದಿ ಪ್ರಾಬ್ಲಮ್ಸ್. ನ್ಯೂಮರಿಕಲ್ ಇರುತ್ತೆ, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ನಾನೇನ್ ಕೇಳ್ತೀನಿ, ಪ್ಲೇನ್ ಶೀಟ್ ಪ್ಲಸ್ ಒಂದು ಪೆನ್ನು ರೆಡಿ ಆಗಿರ್ಬೇಕು. ಸಾಲ್ವ್ ದಿ ಪ್ರಾಬ್ಲಮ್ಸ್. ಆನ್ಸರ್ ಗೊತ್ತಿದ್ರು ಗೊತ್ತಿಲ್ಲದೆ ಇದ್ರು ಯು ಹ್ಯಾವ್ ಟು ಕಮೆಂಟ್ ದಿ ಆನ್ಸರ್. ಪಿಕ್ ಅನ್ ಆಪ್ಷನ್. ಒಂದು ಆಪ್ಷನ್ ನ ಪಿಕ್ ಮಾಡ್ಲೇಬೇಕು. ಏನಕ್ಕೆ ಸರ್ ಈ ರೀತಿ ಮಾಡ್ಬೇಕು ಅಂತಂದ್ರೆ, ಪಿಕ್ ಮಾಡ್ತಿದ್ದೀರಾ ಅಂದ್ರೆ ನೀವೇನೋ ಯೋಚನೆ ಮಾಡ್ತೀರಾ ಅಂದ್ರೆ ನಿಮ್ಗೆ ಎಸ್ ನಿಮ್ ಮೈಂಡ್ ರನ್ ಆಗ್ತಾ ಇದೆ ಅಂದ್ರೆ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಗೆಸ್ ವರ್ಕ್ ಮಾಡೋದಕ್ಕೆ ಇದಕ್ಕೆಲ್ಲ ಮೈಂಡ್ ಶಾರ್ಪ್ ಆಗಿರುತ್ತೆ. ಇಲ್ಲ ಅಂದ್ರೆ ಮೈಂಡ್ ಡಲ್ ಆಗ್ಬಿಡುತ್ತೆ. ವೆರಿ ಇಂಪಾರ್ಟೆಂಟ್. SRK ಅವರು, ಜಾನ್ಸನ್ ಅವರು ಗುಡ್ ಮಾರ್ನಿಂಗ್ ಸರ್ ಅಂತ. ಗುಡ್ ಮಾರ್ನಿಂಗ್ SRK ಅಂಡ್ ಜಾನ್ಸನ್ ಅವರು. SRK ಅಂದ್ರೇನು? ಶಾರುಖ್ ಖಾನ. ಓಕೆ, ಲೆಟ್ ಅಸ್ ಕಂಟಿನ್ಯೂ. ಎಲ್ಲರೂ ಪೆನ್ ಅಂಡ್ ಪೇಪರ್ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಂತಾ ಇದೀನಿ. ರೆಡಿ ಆಗಿರ್ಬೇಕು. ಯು ಹ್ಯಾವ್ ಟು ಸಾಲ್ವ್ ಎವ್ರಿ ಪ್ರಾಬ್ಲಮ್. ನಾನಂತೂ ನಿಮ್ ಕಡೆಯಿಂದ 100% ಆನ್ಸರ್ ಬಯಸ್ತಾ ಇದೀನಿ. ಆನ್ಸರ್ ಬರಲೇಬೇಕು ಅಟ್ ಎನಿ ಕೇಸ್. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫಸ್ಟ್ ಅಲ್ಲಿ ಐ ವಿಲ್ ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್. ಒಂದು 5 ನಿಮಿಷ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂಡ್ ದೆನ್ ವಿಲ್ ಗೋ ಟು ದಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಅಲ್ಲಿ ಒಂದು ಏರ್ಕ್ರಾಫ್ಟ್. ಇಮ್ಯಾಜಿನ್ ಅನ್ ಏರ್ಕ್ರಾಫ್ಟ್ ಟೇಕಿಂಗ್ ಅ ವರ್ಟಿಕಲ್ ಫೋಟೋ ಆನ್ ದ ಗ್ರೌಂಡ್. ಇವಾಗ ನೋಡಿ, ಈ ರೀತಿ ನಾನೇನ್ ಹೇಳ್ತೀನಿ, ಈ ರೀತಿ ಒಂದು ಏರ್ಕ್ರಾಫ್ಟ್ ಇದೆ ಅನ್ಕೊಳ್ಳಿ. ಈ ರೀತಿ ಒಂದು ಏರ್ಕ್ರಾಫ್ಟ್ ಏನ್ ಮಾಡ್ತಾ ಇದೆ, ಇಲ್ಲೊಂದು ಕ್ಯಾಮ್ರಾ ಇಟ್ಕೊಂಡಿದೆ. ಏರ್ಕ್ರಾಫ್ಟ್ ಒಂದು ಕ್ಯಾಮ್ರಾ ಇಟ್ಕೊಂಡು ಈ ಬೆಟ್ಟ ಮೇಲೆ ನಾನು ನಿಂತಿದ್ದೀನಿ. ನನ್ನ ಫೋಟೋ ಹಿಡಿಬೇಕು. ಈಸಿ. ಈ ಬೆಟ್ಟ ಮೇಲೆ ನಾನು ನಿಂತಿದ್ದೀನಿ. ನನ್ನ ಫೋಟೋ ಹಿಡಿಬೇಕು. ದಿಸ್ ಇಸ್ ಕಾಲ್ಡ್ ಎಸ್ ಏರಿಯಲ್ ಫೋಟೋಗ್ರಫಿ. ಏರಿಯಲ್ ಫೋಟೋಗ್ರಫಿ ಯಾಕೆ? ಏರ್ ಅಲ್ಲಿ ಕ್ಯಾಮ್ರಾ ಇದೆ, ಆ ಕ್ಯಾಮ್ರಾ ಫೋಟೋ ಹಿಡಿತಾ ಇದೆ. ದಿಸ್ ಇಸ್ ಕಾಲ್ಡ್ ಎಸ್ ಏರಿಯಲ್ ಫೋಟೋಗ್ರಫಿ. ಬಟ್ ಇದರಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಒಂದು 3 ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್. ಏನಪ್ಪಾ ಪ್ಯಾರಾಮೀಟರ್ಸ್ ಅಂತ ಅಂದ್ರೆ, ಫಸ್ಟ್ ಒನ್ ಇಸ್ ಫ್ಲೈಯಿಂಗ್ ಹೈಟ್.
ಫ್ಲೈಯಿಂಗ್ ಹೈಟ್, ಎಷ್ಟು ಹೈಟ್ ಅಲ್ಲಿ ಆ ಏರ್ ಕ್ರಾಫ್ಟ್ ಆರ್ ಸ್ಯಾಟಲೈಟ್ ಆರ್ ಡ್ರೋನ್, ಸ್ಯಾಟಲೈಟ್ ಆಗಿರ್ಬೋದು, ಏರ್ ಕ್ರಾಫ್ಟ್ ಆಗಿರ್ಬೋದು ಆರ್ ಡ್ರೋನ್ ಆಗಿರ್ಬೋದು, ಎಷ್ಟು ಹೈಟ್ ಅಲ್ಲಿ ಇದೆ ಅಂತ ಅದಕ್ಕೆ ಫ್ಲೈಯಿಂಗ್ ಹೈಟ್ ಅಂತ ಕರೀತಾರೆ. ಫ್ಲೈಯಿಂಗ್ ಹೈಟ್ ಬಂದ್ಬಿಟ್ಟು ಈ ಮೀನ್ ಸಿ ಲೆವೆಲ್ ಇದೆಯಲ್ಲ, ಮೀನ್ ಸಿ ಲೆವೆಲ್ ಆರ್ ಡೇಟಮ್ ಅಂತ ಕರೀತಾರೆ. ಸೊ ಟೋಟಲ್ ಹೈಟ್ ಬಂದ್ಬಿಟ್ಟು ಫ್ಲೈಯಿಂಗ್ ಹೈಟ್ ಅಂತ ಕರೀತಾರೆ. ದ ಟೋಟಲ್ ಹೈಟ್ ಇಸ್ ಕಾಲ್ಡ್ ಆಸ್ ಫ್ಲೈಯಿಂಗ್ ಹೈಟ್, ಅದನ್ನ ಫ್ಲೈಯಿಂಗ್ ಹೈಟ್ ಅಂತ ಕರೀತಾರೆ. ಬಟ್ ನಾನು ಎಲ್ಲಿದ್ದೀನಿ, ಇಲ್ಲಿಂದ ಕೌಂಟ್ ಮಾಡ್ತಾರೆ, ಇಲ್ಲಿಂದ ಪೂರ್ತಿ ಇದು ಕೌಂಟ್ ಮಾಡಿದ್ರೆ ನಮಗೆ ಕ್ಯಾಪಿಟಲ್ ಎಚ್ ಸಿಗುತ್ತಾ ಫ್ಲೈಯಿಂಗ್ ಹೈಟ್. ಬಟ್ ನಾನಿರೋದು ಇಲ್ಲಿ, ಸೊ ಈ ಎಲ್ಲಾನು ನಂಗೆ ಬೇಡ. ಸೊ ಇಲ್ಲಿ ಕೆಳಗೆ ಕಾಣಿಸ್ತಿರೋದೇನು ನಂಗೆ ಬೇಕಾಗಿಲ್ಲ, ಇವ್ಯಾವೂ ನಂಗೆ ಬೇಕಾಗಿಲ್ಲ. ನಾನಿರೋದು ಇಲ್ಲಿ, ಇಷ್ಟು ಹೈಟಲ್ಲಿ ಫೋಟೋ ಹಿಡಿದ್ರು ವೇಸ್ಟೇ. ಸೊ ಈ ಒಂದು ಹೈಟ್ನ ಎಲಿಮಿನೇಟ್ ಮಾಡಬೇಕು, ಈ ಹೈಟ್ ಮಾತ್ರ ಕನ್ಸಿಡರ್ ಆಗೋದು ಅಲ್ವಾ. ಇದಕ್ಕೆ ಸ್ಮಾಲ್ ಎಚ್ ಅಂತ ಡಿನೋಟ್ ಮಾಡ್ತೀವಿ, ಸ್ಮಾಲ್ ಎಚ್ ಅಂತ ಡಿನೋಟ್ ಮಾಡ್ತೀವಿ. ಇದು ಟೆರೈನ್ ಹೈಟ್, ಟೆರೈನ್ ಹೈಟ್. ಯಾಕೆ ಇಲ್ಲಿ ಟೆರೈನ್ ಇದೆ, ಇಲ್ಲಿಂದನೂ ಫೋಟೋ ಹಿಡಿಯೋದು. ಸೊ ಸ್ಮಾಲ್ ಎಚ್ ಇಸ್ ದಿ ಆಕ್ಚುಯಲ್ ಹೈಟ್ ಬಂದ್ಬಿಟ್ಟು ಸ್ಮಾಲ್ ಎಚ್, ಇದು ಟೆರೈನ್ ಹೈಟ್. ನೆಕ್ಸ್ಟ್ ಬಂದ್ಬಿಟ್ಟು ಫೋಕಲ್ ಲೆಂತ್. ಫೋಕಲ್ ಲೆಂತ್ ಅಂತ ಅಂದ್ರೆ ಈ ಕ್ಯಾಮ್ರಾದ ಲೆನ್ಸ್ ಇದೆಯಲ್ಲ, ಕ್ಯಾಮ್ರಾ ಲೆನ್ಸ್ಗೆ ಮತ್ತೆ ಇಮೇಜ್ ಪ್ಲೇನ್ಗೆ ಒಂದು ಡಿಸ್ಟೆನ್ಸ್. ಇವಾಗ ಈ ರೀತಿ ಒಂದು ಕ್ಯಾಮ್ರಾ ಇರುತ್ತೆ, ಈ ರೀತಿ ಒಂದು ಕ್ಯಾಮ್ರಾ ಇದ್ದು ಇಲ್ಲೇನಾದ್ರು ಲೆನ್ಸ್ ಇತ್ತು ಅಂತ, ಇಲ್ಲಿ ಲೆನ್ಸ್ ಇದೆ ಅಂತಂದ್ರೆ ಇಲ್ಲಿ ನಾನು ಹೇಳಿದ್ನಲ್ಲ ಕ್ಯಾಮ್ರಾ ಫೋಟೋ ಹಿಡಿದು ಯಾವ ರೀತಿ ಹಿಡಿತೆ ಅಂತ, ಲೈಟ್ ರೇಸ್ ಬಂದು ನಮಗೆ ಮರ್ಜ್ ಆಗಬೇಕು. ಸೊ ಈ ಲೆನ್ಸ್ಗೆ ಮತ್ತೆ ಇದಕ್ಕೆ ಯಾವ ರೀತಿ ಎಷ್ಟು ಡಿಸ್ಟೆನ್ಸ್ ಇದೆಯೋ ಇದನ್ನ ಫೋಕಲ್ ಲೆಂತ್ ಅಂತ ಕರೀತಾರೆ. ಬಟ್ ಇಷ್ಟು ಬೇಕಾಗಿಲ್ಲ ನಮ್ಗೆ ಬೇಕಾದ್ರೆ ಓಕೆ ಫೋಕಲ್ ಲೆಂತ್ ಅಂತ ಒಂದಿರುತ್ತೆ. ಫೋಕಲ್ ಲೆಂತ್ ಅಂದ್ರೆ ಲೆನ್ಸ್ ಮತ್ತೆ ಇಮೇಜ್ ಪ್ಲೇನ್ಗೆ ಡಿಸ್ಟೆನ್ಸ್, ಇಷ್ಟು ಸಾಕು. ಸೊ ನಾನೇನೇನು ಹೇಳಿದೆ, ಏನ್ ಹೇಳಿದೆ ನಿಮ್ಗೆ ಇಲ್ಲಿ ಡ್ರಾಯಿಂಗ್ ಮೂಲಕ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಫೋಟೋ ಹಿಡಿತಾ ಇದೆ, ದಿಸ್ ಇಸ್ ಕ್ಯಾಮ್ರಾ ಅಲ್ವಾ. ಇಲ್ಲೊಂದು ಬೆಟ್ಟ ಇದೆ, ಮತ್ತೆ ಇಲ್ಲಿ ನಮ್ಗೆ ಸಿ ಇದೆ. ಸೊ ಇದು ಸಿ ಲೆವೆಲ್, ಮೀನ್ ಸಿ ಲೆವೆಲ್ ಅಲ್ವಾ. ಬರ್ಕೊಂಡ್ರು ಒಳ್ಳೇದೆ, ಈ ಡಯಾಗ್ರಾಮ್ ಬರ್ಕೋಬೇಕು ನೀವೆಲ್ಲರೂ. ಒಂದು ಪೆನ್ನು ಪೇಪರ್ ಇಟ್ಕೊಂಡು ಈ ಡಯಾಗ್ರಾಮ್ ಬರ್ಕೊರಿ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮತ್ತೆ ಹೇಳ್ತೀನಿ, ಇದು ಮೀನ್ ಸಿ ಲೆವೆಲ್. ಬಟ್ ನಾನು ನಿಂತಿರೋದು ಎಲ್ಲಿ, ನಾನು ಇಲ್ಲಿ ನಿಂತಿದ್ದೀನಿ, ಆರ್ ಪಿ ನಾನು ಇಲ್ಲಿ ನಿಂತಿದ್ದೀನಿ. ಸೊ ನಮ್ಗೇನ್ ಮಾಡ್ತಾ ಇದೆ ಅಂತಂದ್ರೆ ನನ್ನನ್ನ ಈ ಕ್ಯಾಮ್ರಾ ಮೇಲ್ಗಡೆ ಇರೋ ಕ್ಯಾಮ್ರಾ ಫೋಟೋ ಹಿಡಿತಾ ಇದೆ, ಈ ಮೇಲಿರೋ ಕ್ಯಾಮ್ರಾ ನನ್ನ ಫೋಟೋ ಹಿಡಿತಾ ಇದೆ. ಸೊ ಆಕ್ಚುಯಲ್ ಹೈಟ್, ಇಲ್ಲಿಂದ ಆಕ್ಚುಯಲ್ ಹೈಟ್ ಬಂದ್ಬಿಟ್ಟು ಕ್ಯಾಪಿಟಲ್ ಎಚ್, ದಿಸ್ ಕಾಲ್ಡ್ ಆಸ್, ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆ ಫ್ಲೈಯಿಂಗ್ ಹೈಟ್. ಏನಕ್ಕಪ್ಪ, ಈ ಏರ್ ಕ್ರಾಫ್ಟ್ ಇಲ್ಲಿ ಫ್ಲೈ ಆಗ್ತಾ ಇದೆ. ದಿಸ್ ಇಸ್ ಕಾಲ್ಡ್ ಆಸ್ ಫ್ಲೈಯಿಂಗ್ ಹೈಟ್. ಆಯ್ತಾ, ಫ್ಲೈಯಿಂಗ್ ಹೈಟ್. ಇಲ್ಲಿ ನಾನಿದ್ದೀನಿ, ನನ್ನನ್ನ ಇಲ್ಲಿ ಫೋಟೋ ಹಿಡಿತಾ ಇದೆ. ಸೊ ದಿಸ್ ಇಸ್ ಟೆರೈನ್ ಹೈಟ್. ಇದು ಹೆಚ್ಚು, ಇದು ಕ್ಯಾಪಿಟಲ್ ಹೆಚ್ಚು, ಇದು ಹೆಚ್ಚು. ದಿಸ್ ಇಸ್ ಟೆರೈನ್ ಹೈಟ್. ಮತ್ತೆ ಇನ್ನೊಂದಿದೆ, ಇನ್ನೊಂದು ಬಂದ್ಬಿಟ್ಟು ನಮಗೆ ಫೋಕಲ್ ಲೆಂತ್. ಸೊ ಈ ಮೂರು ಕ್ಲಿಯರ್ ಆಗಿರ್ಬೇಕು ಎಲ್ಲರಿಗೂ. ಈ ಮೂರು ಕ್ಲಿಯರ್ ಇದೆಯಾ, ಈ ಮೂರು ಕ್ಲಿಯರ್ ಆಗಿರ್ಬೇಕು, ಈ ಮೂರು ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿರ್ಬೇಕು. ಏನೇನ್ ಮೂರು ಕಾನ್ಸೆಪ್ಟು, ಒಂದು ಬಂದ್ಬಿಟ್ಟು ಫ್ಲೈಯಿಂಗ್ ಹೈಟ್, ಫ್ಲೈಯಿಂಗ್ ಹೈಟ್ ಅಂದ್ರೆ ಕ್ಯಾಪಿಟಲ್ ಎಚ್. ಎರಡನೇ ಕಾನ್ಸೆಪ್ಟ್ ಬಂದ್ಬಿಟ್ಟು ನಮಗೆ ಟೆರೈನ್ ಹೈಟ್ ಅಂದ್ರೆ ಸ್ಮಾಲ್ ಎಚ್. ಮೂರನೇ ಕಾನ್ಸೆಪ್ಟ್ ಬಂದ್ಬಿಟ್ಟು ನಮಗೆ ಫೋಕಲ್ ಲೆಂತ್ ಅಂದ್ರೆ ಎಫ್. ಈ ಮೂರು ವೆರಿ ವೆರಿ ಇಂಪಾರ್ಟೆಂಟ್. ಇದು ಏನು ಎತ್ತ ನಮಗೆ ಡೆಫಿನೇಷನ್ ಅದು ಇದು ಬೇಕಾಗಿಲ್ಲ, ಅದ್ರ ಕಾನ್ಸೆಪ್ಟ್ ಏನಪ್ಪ ಫ್ಲೈಯಿಂಗ್ ಹೈಟ್ ಅಂತಂದ್ರೆ ಟೋಟಲ್ ಹೈಟ್ ಮೀನ್ ಸಿ ಲೆವೆಲ್ ಇಂದ ಆ ಒಂದು ಏರ್ ಕ್ರಾಫ್ಟ್ ಡ್ರೋನ್ ಅಥವಾ ಸ್ಯಾಟಲೈಟ್ ಇರುತ್ತಲ್ಲ ಅಲ್ಲಿವರೆಗೂ ಟೋಟಲ್ ಹೈಟ್ ಬಂದ್ಬಿಟ್ಟು ಫ್ಲೈಯಿಂಗ್ ಹೈಟ್. ಟೆರೈನ್ ಹೈಟ್ ಬಂದ್ಬಿಟ್ಟು ಈ ಒಂದು ಎಲಿವೇಟೆಡ್ ಪಾರ್ಟ್ ಇಂದ ಎಷ್ಟು ಆಕ್ಚುಯಲ್ ಹೈಟ್ ಇದೆ, ನನ್ನನ್ನು ಫೋಟೋ ಇಡಬೇಕಂದ್ರೆ ಎಷ್ಟು ಆಕ್ಚುಯಲ್ ಹೈಟ್ ಇದೆ, ದಟ್ ಈಸ್ ಕಾಲ್ಡ್ ಎಸ್ ಟೆರೈನ್ ಹೈಟ್. ಮೂರನೇದು ಬಂದ್ಬಿಟ್ಟು ಫೋಕಲ್ ಲೆಂತ್. ಫೋಕಲ್ ಲೆಂತ್ ಬಂದ್ಬಿಟ್ಟು ಲೆನ್ಸ್ ಇಂದ ಇಮೇಜ್ ಪ್ಲೇನ್ ವರೆಗೂ ಇರೋ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಎಸ್ ಫೋಕಲ್ ಲೆಂತ್. ಈ ಮೂರು ಇವಾಗ ಕ್ಲಿಯರ್ ಇದೆಯಾ ಏನು ಅಂತ, ಮೀನಿಂಗ್ಸ್ ಅರ್ಥ ಆಯ್ತಾ? ಇಫ್ ಇಟ್ ಇಸ್ ಎಸ್ ಅಂತ ಕಮೆಂಟ್ ಮಾಡಿ, ಯು ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್. ಇಲ್ಲ ಅಂತಂದ್ರೆ ಇದು ಗೊತ್ತಿಲ್ಲದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಲ್ಲ. ವೆರಿ ವೆರಿ ಕ್ಲಿಯರ್, ಇದು ಗೊತ್ತಿಲ್ಲದೆಲ್ಲೇ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಲ್ಲ. ಎಸ್ ಅಂತ ಒಂದು ಕಮೆಂಟ್ ಮಾಡಿ, ಯು ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್. ಮುಂದಕ್ಕೆ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಒಂದು ಕ್ವಶನ್ ಬಂದೇ ಬರುತ್ತೆ, ನಿಮ್ಮೆಲ್ಲರಿಗೂ ಗೊತ್ತು. ಈ ಕೆ ಎಕ್ಸಾಮಿನೇಷನ್ಸ್ ಅಲ್ಲಿ 0.5 ಮಾರ್ಕ್ಸ್ 1 ಮಾರ್ಕ್ ಇದ್ರಲ್ಲೇ ಪಾಸ್ ಆಫ್ ಫೈಲ್ ಅಂತ ಗೊತ್ತಾಗೋದು. ಇದು ನೆಗ್ಲೆಕ್ಟ್ ಮಾಡಬೇಡಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಎಸ್ ಅಂತ ಅಂದ್ರೆ ವಿ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್. ಇಸ್ ಇಟ್ ಫೈನ್? ಶಾಲ್ ವಿ ಟೇಕ್ ಇಟ್ ಫಾರ್ವರ್ಡ್? ಈ ಮೂರು ಅರ್ಥ ಆಯ್ತಾ?
SRK ಅವರು ಕ್ಲಿಯರ್ ಸರ್ ಅಂತ ಹೇಳಿದ್ರೆ. ಸೊ ಈ ಮೂರು ವೆರಿ ವೆರಿ ಇಂಪಾರ್ಟೆಂಟ್. ಯಾರಿಗಾದ್ರು ಅರ್ಥ ಆಗಿಲ್ಲ ಅಂದ್ರೆ ಅಂಡ್ ಒಂದು ಪ್ಲೇನ್ ಪೇಪರ್ಸ್ ಒಂದ್ 2 ಪೇಪರ್ ಇಟ್ಕೊಂಡು ಪೆನ್ ಇಟ್ಕೊಂಡು ರೆಡಿ ಆಗಿರಿ. ಅಂಡ್ ಈ ಒಂದು ಡಯಾಗ್ರಾಮ್ ನೀವು ಬರ್ಕೊಂಡಿಲ್ಲ ಅಂದ್ರೆ ಒಂದು ಸ್ಕ್ರೀನ್ ಶಾಟ್ ತಗೊಂಡಿರಿ, ಇಂಪಾರ್ಟೆಂಟ್ ಡಯಾಗ್ರಾಮ್ ಆಗಿರುತ್ತೆ. ಅಂಡ್ ನೌ ಇವಾಗ ಈ ಮೂರು ಅರ್ಥ ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಬೇಸಿಕ್ ಫಾರ್ಮುಲಾ ಇದೆ, ಈ ಮೂರು ಇದೆಯಲ್ಲ, ಒಂದು ಬೇಸಿಕ್ ಫಾರ್ಮುಲಾ ಬಂದ್ಬಿಟ್ಟು ಸ್ಕೇಲ್ ಅಂತ ಏನಿದೆ, ಸ್ಕೇಲ್ಗೆ ಒಂದು ಫಾರ್ಮುಲಾ ಇದೆ. ಸ್ಕೇಲ್ ಫಾರ್ಮುಲಾ ಬಂದ್ಬಿಟ್ಟು ನಮಗೆ ಫೋಕಲ್ ಲೆಂತ್ ಬೈ ಹೈಟ್ ಅಂತ ಬರುತ್ತೆ. ಸ್ಕೇಲ್ ಫಾರ್ಮುಲಾ ಫೋಕಲ್ ಲೆಂತ್ ಬೈ ಹೈಟ್, ಇದೊಂದು ನೆನ್ಪಿಟ್ಕೊಂಡ್ರೆ ಸಾಕು ನಿಮ್ಗೂ ಎಲ್ಲ ಪ್ರಾಬ್ಲಮ್ ಇದ್ರ ಈ ಒಂದು ಫಾರ್ಮುಲಾ ಇಂದಾನೆ ಸಾಲ್ವ್ ಮಾಡ್ಬೋದು. ಸ್ಕೇಲ್ ಇಸ್ಕೋಸ್ ಟು ಫೋಕಲ್ ಲೆಂತ್ ಬೈ h ಮೈನಸ್ h ಯಾಕೆ ಸರ್, ಯಾಕೆ ಸರ್ ಹೇಳ್ತೀನಿ. ಸೊ ಸ್ಕೇಲ್ ಇಸ್ಕೋಸ್ ಟು ಇದೊಂದೇ ಒಂದು ಫಾರ್ಮುಲಾ, ಎಲ್ಲ ಕಡೆ ಯೂಸ್ ಆಗುತ್ತೆ. HYT ಫಾರ್ಮುಲಾ ಇದು, ಇದೊಂದೇ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಜಾಸ್ತಿ ಬೇಕಾಗಿಲ್ಲ. ಅಂಡ್ ಇದರಲ್ಲಿ ಒಂದು ರೂಲ್ ಇದೆ. ರೂಲ್ ಇಸ್ ಈ ಎಲ್ಲಾ ಯೂನಿಟ್ಸ್ ಇದೆಲ್ಲ ಎಫ್ ಎಚ್ ಇವೆಲ್ಲ ರೂಲ್ ಇಸ್ಕೋಸ್ ಟು all the parameters should be in same units. h ಮೈನಸ್ h ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಇದು ಕ್ಯಾಪಿಟಲ್ H, ಇದು ಸ್ಮಾಲ್ h. ಈ ಎರಡನ್ನೂ ರಿಮೂವ್ ಮಾಡಿದ್ರೆ ಈ ಒಂದು ವೇರಿಯೇಷನ್ ಏನಿದೆಯಲ್ಲ ಅದು ಬೇಕಾಗುತ್ತೆ ನಮಗೆ. ಸೊ h ಮೈನಸ್ h ಇದು ಕ್ಲಿಯರ್ ಆಗಿ ಬರ್ಕೊಂಡಿರಿ. ಇದೇ ಒಂದೇ ಒಂದು ಫಾರ್ಮುಲಾ, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಇದೊಂದು ಗೊತ್ತಾದ್ರೆ ನಮ್ಗೆಲ್ಲಾನು ಗೊತ್ತಾಗುತ್ತೆ. ಅಂಡ್ ನಿಮ್ ಸ್ಕೇಲ್ ಯೂಶುವಲಿ ನೋಡಿರ್ತೀರಾ, ನೋಡಿರ್ತೀವಲ್ಲ 1:200, 1:2000, 1:5000 ಈ ರೀತಿ ಒಂದು ಕಾಣಿಸುತ್ತಲ್ಲ ಸ್ಕೇಲ್ ಹಿಂಗೆ ತಾನೇ ಇರುತ್ತೆ. ಎಲ್ಲಾದ್ರೂ ನಾವು ಸ್ಕೇಲ್ ನೋಡಿದ್ರೆ ಇಂಡೆಕ್ಸ್ ಪಾರ್ಟ್ ಅಲ್ಲಿ ಎಲ್ಲಾದ್ರೂ 1:5000, 1:50,000 ಏನೋ ಫಾರ್ ಅ ಮ್ಯಾಪ್. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮ್ಯಾಪ್ ಇರುತ್ತೆ, ಈ ರೀತಿ ಒಂದು ಮ್ಯಾಪ್ ಇರುತ್ತೆ, ನಮ್ಮ ಇಂಡಿಯಾ ಮ್ಯಾಪು. ಇಲ್ಲಿ ನಮ್ಗೆ ಸ್ಕೇಲ್ ಅಂತ ಕೊಟ್ಟಿರ್ತಾರೆ, 1:5000, 1:6000 ಅಂತ ಕೊಟ್ಟಿರ್ತಾರೆ. ಅಂದ್ರೆ 1/5000, 1/6000 ಈ ರೀತಿ ನಮ್ಗೊಂದು ಸ್ಕೇಲ್ ಇರುತ್ತೆ. ಅದನ್ನ ಆ ಒಂದು 5000, 6000 ಇದೆ, ಆ ನಂಬರ್ ಗೊತ್ತಿಲ್ಲ, ಅದಕ್ಕೆ n ಅಂತ ಇಟ್ಕೊಳ್ಳೋಣ. ಅಂದ್ರೆ 1/n is equals to f/h ಮೈನಸ್ h. ಸೊ ಇಲ್ಲಿಂದ ಬರೋದು ನಮ್ಗೆ f is equals to f ಅಲ್ಲ, ಒಂದು ಸೆಕೆಂಡು, h ಮೈನಸ್ h is equals to fn. ಸೊ ಈ ಫಾರ್ಮುಲಾ ನೆನಪಿದ್ರೆ ಇವೆಲ್ಲನೂ ಬರುತ್ತೆ. ಸೊ ಇದು ಎಲ್ಲಾ ಕಡೆ ಯೂಸ್ ಮಾಡೋ ಫಾರ್ಮುಲಾ. ನಮ್ಗೆ ಯೂಶುವಲಿ ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳೋದು ಒಂದು ಈ ಟೋಟಲ್ ಹೈಟ್ ಕೇಳ್ತಾರೆ ಅಥವಾ ಟೆರೆನ್ ಹೈಟ್ ಕೇಳ್ತಾರೆ. ಟೋಟಲ್ ಹೈಟ್ ಅಥವಾ ಟೆರೆನ್ ಹೈಟ್, ಇಲ್ಲ ಅಂತಂದ್ರೆ ಫೋಕಲ್ ಲೆಂತ್ ಕೇಳ್ತಾರೆ. ಇಲ್ಲ ಅಂದ್ರೆ ಸ್ಕೇಲ್ ಕೇಳ್ತಾರೆ. ಸ್ಕೇಲ್ ಅಂದ್ರೆ ಎಂಡ್ ಕಂಡಿಡ್ಬಿಟ್ಟು 1/n ಅಂತ ಹಿಡಿಯೋದಷ್ಟೇ. ಸೊ ಈಸಿ ಇರುತ್ತಿದ್ದು, ಅಷ್ಟೊಂದು ಕಷ್ಟ ಏನಿಲ್ಲ. ಬಟ್ ಅಗೇನ್ ಟೆಲ್ಲಿಂಗ್, ಈ ಒಂದು ಡಯಾಗ್ರಾಮ್ ವೆರಿ ವೆರಿ ಇಂಪಾರ್ಟೆಂಟು. ಸೊ ನಮಗೆ ಮೇಲ್ಗಡೆ ಒಂದು ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾಯಿಂದ ಫೋಟೋ ಹಿಡಿಬೇಕು. ದಟ್ ಈಸ್ ಕಾಲ್ಡ್ ಎಸ್ ಏರಿಯಲ್ ಫೋಟೋಗ್ರಫಿ. 3 ವೆರಿ ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಬೆಟ್ಟದ ಮೇಲೆ ನಾನು ನಿಂತಿರ್ತೀನಿ, ಆ ಬೆಟ್ಟದ ಮೇಲೆ ನಾನು ನಿಂತಿರೋದನ್ನ ಫೋಟೋ ಹಿಡಬೇಕು. ಏರಿಯಲ್ ಮೇಲ್ಗಡೆ ಇರೋ ಡ್ರೋನ್ ಆದ್ರೂ ಸರಿ, ಸ್ಯಾಟಲೈಟ್ ಆದ್ರೂ ಸರಿ, ಏರ್ಕ್ರಾಫ್ಟ್ ಆದ್ರೂ ಸರಿ, ಬೆಟ್ಟದ ಮೇಲೆ ನಾನು ನಿಂತಿರೋದನ್ನ ಫೋಟೋ ಹಿಡಿಬೇಕಾಗತ್ತೆ ಅಲ್ವಾ. ಬಟ್ ಆ ಬೆಟ್ಟ ಮಾಮೂಲಿ ಸಿ ಲೆವೆಲ್ಗಿಂತ ಸ್ವಲ್ಪ ಎತ್ತರದಲ್ಲಿದೆ. ದಟ್ ಈಸ್ ಗೊತ್ತಿರೋದೆ. ಆ ಬೆಟ್ಟ ಏನಿದೆ, ಎಲಿವೇಶನ್ ಎತ್ತರ ಸ್ವಲ್ಪ ಜಾಸ್ತಿ ಇದೆ ಮಾಮೂಲಿ ಸಿ ಲೆವೆಲ್ಗಿಂತ. ಸೊ ಅದಕ್ಕೆ ಟೆರೇನ್ ಹೈಟ್ ಅಂತ ಕರಿತೀವಿ. ದ ಟೆರೇನ್ ಹೈಟ್ ಇಸ್ ಸ್ಮಾಲ್ h. ಕ್ಯಾಪಿಟಲ್ H ಅಂತ ಅಂದ್ರೆ ಡೇಟಮ್, ಮೀನ್ ಸಿ ಲೆವೆಲ್ ಇಂದ ಏರಿಯಲ್ ಅದು ಏನು ಕ್ಯಾಮ್ರಾ ಸೆನ್ಸರ್ ಎಲ್ಲರಿಗೂ ಇದೆ. ದ ಟೋಟಲ್ ಹೈಟ್ ಇಸ್ ಡೇಟಮ್ ಆರ್ ಮೀನ್ ಸಿ ಲೆವೆಲ್ ಹೈಟ್. ಅದ್ ಬಂದ್ಬಿಟ್ಟು ಆಕ್ಚುಯಲ್ ಹೈಟ್. ಸೊ ಫ್ಲೈಯಿಂಗ್ ಹೈಟ್ ಅಂತ ಅಂತಾರೆ. ಇನ್ನೊಂದು ಬಂದ್ಬಿಟ್ಟು ಫೋಕಲ್ ಲೆಂತ್. ಈ ಮೂರು ಖಂಡಿತ ನೆನಪಿರ್ಬೇಕು. ಇದ್ರ ಜೊತೆಗೆ ನಮ್ಗೆ ನೆನಪಿರ್ಬೇಕಾಗಿರೋದು ಸ್ಕೇಲ್ ಎನ್ನುವ ಕಾನ್ಸೆಪ್ಟ್. ಸ್ಕೇಲ್ ಏನು ಅಂತ ಈಗ ಹೇಳ್ಕೊಡ್ತೀನಿ ನೋಡಿ. ವಾಟ್ ಈಸ್ ಸ್ಕೇಲ್ ಅಂತ ಇಲ್ಲಿ ಹೇಳ್ಕೊಡ್ತೀನಿ. ಒಂದು ಇಮೇಜ್ ತೋರಿಸಿ, ನಿಮ್ಗೆ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ. ಕ್ಯಾನ್ ಯು ಸಿ ದಿಸ್ ಇಮೇಜ್? ಈ ಇಮೇಜ್ ಅಲ್ಲಿ ನಿಮ್ಗೆ ಇದು ಸ್ಕೇಲು. ದಿಸ್ ಇಸ್ ಸ್ಕೇಲ್. 1:5000 ಅಂತಂದ್ರೆ 1/5000. ಇದು ಎ. ಇವಾಗ ಕ್ವಶನ್ ಕೇಳ್ತೀನಿ, ಕಮೆಂಟ್ ಮಾಡಬೇಕು. ಇದು ಎ. ಸೆಕೆಂಡ್ ಒನ್ ಬಂದ್ಬಿಟ್ಟು 1:50,000. ಸೊ 1/50,000.
50,000. ಇದರಲ್ಲಿ ಎ ಆರ್ ಬಿ ವಿಚ್ ಹ್ಯಾಸ್ ದಿ ಬಿಗ್ಗರ್ ಸ್ಕೇಲ್ ಅಂತ ನಾನು ಕೇಳ್ತೇನೆ. ಎನಾ ಬಿನಾ ಯಾವ್ದು ಬಿಗ್ಗರ್ ಸ್ಕೇಲ್, ಲಾರ್ಜರ್ ಸ್ಕೇಲ್ ಯಾವುದು, ಎ ಆರ್ ಬಿ ಕಮೆಂಟ್ ಮಾಡಿ. ಲಾರ್ಜರ್ ಸ್ಕೇಲ್ ಯಾವುದು, ಎ ಆರ್ ಬಿ. ಲಾರ್ಜರ್ ಸ್ಕೇಲ್ ಯಾವ್ದಾಗಿರುತ್ತಪ್ಪ, ಎ ಆರ್ ಬಿ. ವೆರಿ ಇಂಪಾರ್ಟೆಂಟ್. ಈ ಒಂದು ಕಾನ್ಸೆಪ್ಟ್ ಅರ್ಥ ಮಾಡಲೇಬೇಕು. ಒಂದು 5 ಮಿನಿಟ್ಸ್ ಅಷ್ಟೇ ಕಾನ್ಸೆಪ್ಟ್. ಅಂಡ್ ದೆನ್ ಎಲ್ಲ ಸೇಮ್ ಫಾರ್ಮುಲಾ ಅಲ್ಲೇ ಸಬ್ಸ್ಟಿಟ್ಯೂಟ್ ಮಾಡೋದು, ಆನ್ಸರ್ ಬರ್ಸೋದು ಅಷ್ಟೇ. ಸೇಮ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆನ್ಸರ್ ಬರ್ಸ್ಬೇಕು. ಒಂದೇ ಒಂದು ಫಾರ್ಮುಲಾ ಇದೆ, h - h ಇಸ್ ಈಕ್ವಲ್ಸ್ ಟು ಎಫ್ ಇಂಟು ಎನ್. ಎನ್ ಅಂದ್ರೆ ಸ್ಕೇಲ್. ಸ್ಕೇಲಲ್ಲಿ 1/n ಬರುತ್ತಲ್ಲ, ಫೈನಲ್ ಅಲ್ಲಿ ನಮ್ಮ ಸ್ಕೇಲ್ ಬರ್ಬೇಕಂದ್ರೆ 1/n ಅಂತ ಬರ್ಕೊಬಹುದು. ವಿಚ್ ಆಸ್ ದಿ ಲಾರ್ಜರ್ ಸ್ಕೇಲ್? ಸರ್ ಎ. ಗಗನ್, ಚಂದ್ರಶೇಖರ್, SRK ಎಲ್ಲರೂ ಎ ಅಂತಂದ್ರೆ ವೆರಿ ವೆರಿ ಗುಡ್, ವೆರಿ ವೆರಿ ಗುಡ್. ಇದು ಲಾರ್ಜರ್ ಸ್ಕೇಲ್ ಅಂತ ಹೇಳ್ತೀರಾ. ಅಂಡ್ ಸ್ಕೇಲ್ ಏನು ಅಂತಂದ್ರೆ ಇವಾಗ 1:5,000 ಅಂತ ಅಂತಿದೀವಲ್ಲ, ಇದು ಫೋಟೋನಾ, ಇದು ಫೋಟೋ. ಈ ಫೋಟೋದಲ್ಲಿ 1 ಕಿಲೋಮೀಟರ್ ಅಂತ ನಾವೇನಾದ್ರು ಫೋಟೋ ಏನಾದ್ರು 1 ಕಿಲೋಮೀಟರ್ ಇದ್ರೆ ಆಕ್ಚುಲಿ ಗ್ರೌಂಡ್ ಅಲ್ಲಿ 5,000 ಕಿಲೋಮೀಟರ್ ಇದೆ ಅಂತ ಅರ್ಥ. ಇಲ್ಲ, ಈ ಫೋಟೋ ಇಲ್ಲಿಂದ ಇಲ್ಲಿ ಫೋಟೋನ ಮೆಷರ್ ಮಾಡಿದ್ರೆ 1 ಕಿಲೋಮೀಟರ್ ಇದ್ರೆ 1 ಮೀಟರ್ ಅಂತ ಇದ್ರೆ ಆಕ್ಚುಯಲ್ ಗ್ರೌಂಡ್ ಹೋದ ತಕ್ಷಣ ಅದು 5,000 ಮೀಟರ್ ಆಗುತ್ತೆ. ಇಲ್ಲ, ಇಲ್ಲಿಂದ ಇಲ್ಲಿ if at all this is 5 centimeter, if at all this is 1 centimeter, actual ground ಅಲ್ಲಿ ನಮಗೆ 5,000 centimeter ಇರುತ್ತೆ. ಈ ರೀತಿ ಒಂದಿದು. ಏರಿಯಾ ಸ್ಮಾಲ್ ಸ್ಕೇಲ್, ಲಾರ್ಜ್ ಇಫ್ ಏರಿಯಾ ಇಸ್ ಬಿಗ್ ಸ್ಕೇಲ್, ಸ್ಮಾಲ್. ವೆರಿ ಗುಡ್ ಚಂದ್ರಶೇಖರ್ ಅವರೇ. ಅಂಡ್ 1:50,000 ಅಂತ ಇದೆಯಲ್ಲ, ಇಲ್ಲಿ ಏನಾದ್ರು ನಮಗೆ 1 ಸೆಂಟಿಮೀಟರ್ ನಾವು ಫೋಟೋದಲ್ಲಿ ಮೆಜರ್ ಮಾಡಿದ್ರೆ ಆಕ್ಚುಯಲ್ ಆಗೋದು 50,000 ಸೆಂಟಿಮೀಟರ್ ಇರುತ್ತೆ. 50,000 ಸೆಂಟಿಮೀಟರ್ ಇರುತ್ತೆ. ಸೊ ನಾನೇನ್ ಹೇಳ್ತೀನಿ ಅಂತಂದ್ರೆ, ಸ್ಕೇಲ್ ದೊಡ್ಡದಾಗಿತ್ತು ಅಂತಂದ್ರೆ ಡೀಟೇಲ್ಸ್ ಚೆನ್ನಾಗಿ ಕಾಣಿಸುತ್ತೆ, ಡೀಟೇಲ್ಸು ಚೆನ್ನಾಗಿ ಕಾಣಿಸುತ್ತೆ. ಸ್ಕೇಲ್ ಚಿಕ್ಕದಾಗಿತ್ತು ಅಂದ್ರೆ ಡೀಟೇಲ್ಸ್ ಕಡಿಮೆ ಕಾಣಿಸುತ್ತೆ. ಇಲ್ಲಿ ನೋಡಿ ಡೀಟೇಲ್ಸ್ ಚಿಕ್ಕ ಚಿಕ್ಕ ಮನೆ ಕಾಣಿಸೋದೇ ಇಲ್ಲ. ಇಲ್ಲಿ ನೋಡಿ ನೀಟಾಗಿ ಅಪಾರ್ಟ್ಮೆಂಟ್ ಅದು ಇದು ಕಾಣಿಸುತ್ತೆ. ದಿಸ್ ಇಸ್ ಸ್ಕೇಲ್ ಅನ್ನೋದು ದೊಡ್ಡದಾಗಿತ್ತು ಅಂದ್ರೆ ನಾವು ಝೂಮ್ ಚೆನ್ನಾಗಿ ಮಾಡ್ಬೋದು, ಇನ್ನು ನೀಟಾಗಿ ನೋಡ್ಬೋದು ಅಂತ. ಸ್ಕೇಲ್ ದೊಡ್ಡದಾಗಿದ್ರೆ ನಾವು ಚೆನ್ನಾಗಿ ಝೂಮ್ ಮಾಡ್ಬಿಟ್ಟು ನೀಟಾಗಿ ನೋಡ್ಬೋದು. ಸ್ಕೇಲ್ ದೊಡ್ಡದಾಗಿತ್ತು ಅಂತಂದ್ರೆ ಝೂಮ್ ಮಾಡಿ ಕರೆಕ್ಟ್ ಆಗಿ ನೋಡಕ್ಕಾಗಲ್ಲ, ಇದೊಂದು ಕಷ್ಟ ಇರುತ್ತೆ. ಸೊ ವೆರಿ ಕ್ಲಿಯರ್ ವಿತ್ ದ ಸ್ಕೇಲ್ ಕಾನ್ಸೆಪ್ಟ್. ಏನು ಮತ್ತೆ ಹೇಳ್ತೀನಿ, ಏನಕ್ಕೆ ಸರ್ ಮತ್ತೆ ಮತ್ತೆ ಹೇಳ್ತೀರಾ ಅನ್ಕೊಂಬೇಡಿ, ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ರೀತಿ ಮೇಲ್ಗಡೆ ಒಂದು ಏರಿಯಲ್ ಫೋಟೋಗ್ರಾಮೆಟ್ರಿ ಮಾಡಕ್ಕೆ ಒಂದು ಕ್ಯಾಮ್ರಾ ಇರುತ್ತೆ. ಇವಾಗ ಆ ಕ್ಯಾಮ್ರಾ ನನ್ನನ್ನು ಫೋಟೋ ಹಿಡಬೇಕು. ನಾನು ಇಲ್ಲಿದ್ದೀನಿ, ಒಂದು ಬೆಟ್ಟದ ಮೇಲೆ ನಾನು ಇಲ್ಲಿ ನಿಂತಿದ್ದೀನಿ. ಸೊ ಇದು ಫ್ಲೈಯಿಂಗ್ ಹೈಟ್ ಬಂದ್ಬಿಟ್ಟು ಆಕ್ಚುಲಿ ಮೀನ್ ಸಿ ಲೆವೆಲ್ ಇಂದ ಇಲ್ಲವರೆಗೂ ಇರುತ್ತೆ. ಮೀನ್ ಸಿ ಲೆವೆಲ್ ಇಂದ ನಮ್ಗೆ ಇಲ್ಲವರೆಗೂ ಇರುತ್ತೆ. ದಟ್ ಇಸ್ ಕಾಲ್ಡ್ ಎಸ್ ಫ್ಲೈಯಿಂಗ್ ಹೈಟ್, ಕ್ಯಾಪಿಟಲ್ H. ಬಟ್ ನಾನು ಫ್ಲೈಯಿಂಗ್ ಹೈಟ್ ಅಷ್ಟೇ ಎತ್ತರದಲ್ಲಿಲ್ಲ, ನಾನು ಒಂದು ಮೈನಸ್ ಮಾಡ್ಬೇಕು. ಯಾಕೆ ಅಂತಂದ್ರೆ ನಾನು ಬೆಟ್ಟದ ಮೇಲೆ ಇದ್ದೀನಿ, ಬೆಟ್ಟ ಮೀನ್ ಸಿ ಲೆವೆಲ್ ಗಿಂತ ಸ್ವಲ್ಪ ಮೇಲ್ಗಡೆ ಇದೆ. ಸೊ ಆಕ್ಚುಯಲ್ ಟೆರೆನ್ ಹೈಟ್ ಬಂದ್ಬಿಟ್ಟು ಸ್ಮಾಲ್ h, ಫೋಕಲ್ ಲೆಂತ್ ಬಂದ್ಬಿಟ್ಟು ಲೆನ್ಸ್ ಇಂದ ಇಮೇಜ್ ಪ್ಲೇನ್ ವರೆಗೂ. ಅದ್ರ ಜೊತೆಗೆ ಸ್ಕೇಲ್ ಏನೋ ಇವಾಗ ಕಾನ್ಸೆಪ್ಟ್ ಹೇಳ್ಕೊಟ್ನಾ, ಆ ಸ್ಕೇಲ್ ಕಾನ್ಸೆಪ್ಟ್ ಬರುತ್ತೆ. ಲಾರ್ಜ್ ಸ್ಕೇಲ್ ಮೋರ್ ಡೀಟೇಲ್, ಸ್ಮಾಲ್ ಸ್ಕೇಲ್ ಲೆಸ್ ಡೀಟೇಲ್. ವೆರಿ ವೆರಿ ಗುಡ್ ಗಗನ್ ಅವರೇ, ಗಗನಾಜಿ ಗಗನ್. ಓಕೆ, ಸೊ ವೆರಿ ವೆರಿ ಗುಡ್. ಇದು ಈಸಿ ಆಯ್ತಲ್ಲ. ಸೊ ಇವಾಗ ನಿಮ್ಗೆ 2 ಫಾರ್ಮುಲಾ ಹೇಳಿದೆ. ಏನಪ್ಪ ಫಾರ್ಮುಲಾಸು? ಸೊ ಸ್ಕೇಲ್ಗೆ ಒಂದು ಫಾರ್ಮುಲಾ ಇದೆ, ಸ್ಕೇಲ್ ಇಸ್ಕೊಷ್ಟು F/H-H. ಇದು ಯೂನಿವರ್ಸಲ್ ಫಾರ್ಮುಲಾ. ಬಟ್ ಇದನ್ನ ನೆನ್ಪಿಟ್ಕೊಂಡ್ರೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ. ನೀವು ನೆನ್ಪಿಟ್ಕೊಬೇಕಾಗಿರೋದು ಈ ಒಂದು ಫಾರ್ಮುಲಾ. ಈ ಫಾರ್ಮುಲಾನ ನೀಟಾಗಿ ನೆನ್ಪಿಟ್ಕೊಬೇಕು. ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಒಂದೇ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಏನು ಬೇಕಾಗಿಲ್ಲ. ಸೊ H-H is equals to F into scale. ಸ್ಕೇಲ್ ನಾವು 1/n ಅಂತ ಕನ್ಸಿಡರ್ ಮಾಡಿದ್ರೆ ಅದು n ಆಗುತ್ತೆ. ಸೊ ಟೋಟಲ್ ಅಲ್ಲಿ ನಾವು ಸ್ಕೇಲ್ ಬೇಕು ಅಂದ್ರೆ ಈ n ಕಂಡುಹಿಡಿದ್ಬಿಟ್ಟು 1/n ಅಂತ ಫೈನಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಮುಗೀತು. ಸೊ H-H is equals to Fn. ಇವೆಲ್ಲ ಇದು ಕ್ಲಿಯರ್ ಇದೆಯಾ? ಈ ಒಂದು ಫಾರ್ಮುಲಾ ಇಲ್ಲದೆ ನೆಕ್ಸ್ಟ್ ಹೋಗಕ್ಕೆ ಆಗಲ್ಲ. ಫಾರ್ಮುಲಾ ಕ್ಲಿಯರ್ ಇದೆಯಾ? ಫಾರ್ಮುಲಾ ಕ್ಲಿಯರ್ ಇದ್ರೆ ಎಸ್ ಸರ್ ಅಂತ ಕಮೆಂಟ್ ಮಾಡಿ, ಪ್ರಾಬ್ಲಮ್ಸ್ಗೆ ಡೈರೆಕ್ಟ್ ಹೋಗೋಣ. ಫಾರ್ಮುಲಾ ಕ್ಲಿಯರ್ ಇದೆಯಾ? ಇಸ್ ಫಾರ್ಮುಲಾ ಕ್ಲಿಯರ್? ಕಾನ್ಸೆಪ್ಟ್ ಕ್ಲಿಯರ್? ಎಲ್ಲ ಓಕೆ ಅಂದ್ರೆ ಮುಂದಕ್ಕೆ ಹೋಗೋಣ. ಬಟ್ ಒಂದು ಕ್ವಶನ್ ಬಂದೇ ಬರುತ್ತೆ. ಈಸಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಬರ್ಬೋದು, ಇಲ್ಲ ಅಂದ್ರೆ ಪ್ರಾಬ್ಲಮ್ ಬೇಸ್ಡ್ ಕ್ವಶನ್ ಬರ್ಬೋದು. ಬಿ ರೆಡಿ ವಿತ್ ಅ ಪೇಪರ್ ಅಂಡ್ ಅ ಪೆನ್. ಐ ವಾಂಟ್ ಎವ್ರಿಬಡಿ ಟು ಆನ್ಸರ್ ದಿಸ್. ಎಲ್ಲರೂ ಇಲ್ಲಿರೋ ಅಷ್ಟು ಜನ ಆನ್ಸರ್ ಮಾಡಲೇಬೇಕು. ಸೊ ಕ್ಲಿಯರ್ ಇದೆಯಾ? ಮುಂದಕ್ಕೆ ಹೋಗೋಣ. ಫಾರ್ಮುಲಾ ರೆಡಿ ಇದೆಯಾ? H-H is equals to F into n. ಗಗನ್ ಅವರೇ, ಚಂದ್ರಶೇಖರ್, SRK ಫಾರ್ಮುಲಾ ಕ್ಲಿಯರ್ ಇದೆಯಾ? ಗಗನ್ ಅವರು ಎಸ್ ಅಂತಿದ್ದಾರೆ. ಎಸ್ ಗಗನ್ ಅವರೇ, ಮುಂದಕ್ಕೆ ಹೋಗೋಣ. ನೌ ಯು ಹ್ಯಾವ್ ದಿ ಫಾರ್ಮುಲಾಸ್ ಇನ್ ಫ್ರಂಟ್ ಆಫ್ ಯು. ಒಂದು ಫಾರ್ಮುಲಾ, ಮಾಸ್ಟರ್ ಫಾರ್ಮುಲಾ ಬಂದ್ಬಿಟ್ಟು ನಾನೇನು ಹೇಳಿದೆ, ಒಂದೇ ಒಂದು ಫಾರ್ಮುಲಾ, ಎಲ್ಲದಕ್ಕೂ ಒಂದು ಸಿಂಗಲ್ ಫಾರ್ಮುಲಾ.
ಇದು ಹೆಂಗ್ ಸರ್ ಸಿಂಗಲ್ ಫಾರ್ಮುಲಾ ಅಂತ ಹೇಳ್ತೀನಿ ನೋಡಿ. ಸೊ ನಾನೇನು ಹೇಳಿದೆ, ಎಚ್ ಮೈನಸ್ ಎಚ್ ಇಸ್ ಟು ಎಫ್ ಇಂಟು ಎನ್. ಎಚ್ ಅಂದರೆ ಫ್ಲೈಯಿಂಗ್ ಹೈಟು, ಸ್ಮಾಲ್ ಎಚ್ ಅಂತ ಅಂದರೆ ಟೆರೈನ್ ಹೈಟು, ಎಫ್ ಅಂದರೆ ಫೋಕಲ್ ಲೆಂತು, ಎನ್ ಅಂತ ಅಂದರೆ ಇನ್ವರ್ಸ್ ಆಫ್ ಸ್ಕೇಲು ಅಂದರೆ 1/s ಅಂದರೆ ಇನ್ವರ್ಸ್ ಆಫ್ ಸ್ಕೇಲು. ಇದು ಗೊತ್ತಿರೋದಾ? ಸೊ ಇವಾಗ ನಮ್ಗೆ ಇದರಲ್ಲಿ ಕೇಳೋದಾದ್ರೆ ಸ್ಕೇಲ್ ಕೇಳ್ತಾರೆ. ಒಂದು ದೇ ಲಾಸ್ಟ್ ಸ್ಕೇಲ್, ಎಲ್ಲ ಯೂನಿಟ್ಸ್ ಕೊಟ್ಬಿಟ್ಟು ಎಲ್ಲಾನು ವ್ಯಾಲ್ಯೂಸ್ ಕೊಟ್ಬಿಟ್ಟು ಸ್ಕೇಲ್ ಎಷ್ಟು ಅಂತ ಕೇಳೋ ಸಾಧ್ಯತೆ ಇದೆ. ಸ್ಕೇಲ್ ಬೇಕು ಅಂದ್ರೆ ನಾವು ಎನ್ ನ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಎನ್ ಇಸ್ಕೋಸ್ ಟು ಎಚ್ ಮೈನಸ್ ಎಚ್ ಬೈ ಎಫ್. ಎಚ್ ಮೈನಸ್ ಎಚ್ ಬೈ ಎಫ್, ಈ ಎಫ್ ಇದೆಲ್ಲ ಇದು ಕೆಳಗಡೆ ಬರುತ್ತೆ. ಎಚ್ ಮೈನಸ್ ಎಚ್ ಬೈ ಎಫ್ ಇದೊಂದು ನೆನ್ಪಿಟ್ಕೊಂಡ್ರೆ ಸಾಕು, ಇವೆಲ್ಲಾನು ಆಟೋಮ್ಯಾಟಿಕ್ಲಿ ಬರುತ್ತೆ. ಅವಾಗ ಇಲ್ಲಿ ಬರೋ ವ್ಯಾಲ್ಯೂನ 1/n ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಸ್ಕೇಲ್ ಮುಗೀತು. ಇಲ್ಲ ನಮ್ಗೆ ಇದು ಟೋಟಲ್ ಹೈಟ್ ಅಂದ್ರೆ ನಮ್ಗೆ ಫ್ಲೈಯಿಂಗ್ ಹೈಟ್ ಕಂಡುಹಿಡಬೇಕು ಅಂದ್ರೆ ಈ ಎಚ್ ನ ಈ ಕಡೆ ಆಗ್ಬಿಡ್ತೀವಿ, ಎಚ್ ನ ಈ ಕಡೆ ಆಗ್ಬಿಟ್ರೆ ನಮ್ಗೆ ಮುಗೀತು ಎಚ್ ಪ್ಲಸ್ ಎಫ್ ಎನ್. ಇಲ್ಲ ನಮ್ಗೆ ಟೆರೈನ್ ಹೈಟ್ ಬೇಕು ಅಂದ್ರೆ ಎಚ್ ಮೈನಸ್ ಎಫ್ ಎನ್. ಕ್ಲಿಯರಾ? ಒಂದೇ ಒಂದು ಫಾರ್ಮುಲಾ, ಯೂನಿವರ್ಸಲ್ ಒಂದು ಫಾರ್ಮುಲಾ ಇಟ್ಕೊಂಡು ನೀವು ಎನಿ ಕೈಂಡ್ ಆಫ್ ಕ್ವಶನ್ ಈ ಕಾನ್ಸೆಪ್ಟ್ ಇಂದ ಬರಲಿ ಆನ್ಸರ್ ಮಾಡಕ್ಕೆ 100% ಚಾನ್ಸಸ್ ಇರುತ್ತೆ. ಓನ್ಲಿ ಥಿಂಗ್ ಇಸ್ ಕನ್ವರ್ಷನ್ ಕರೆಕ್ಟ್ ಆಗಿರ್ಬೇಕು. ಎಲ್ಲ ಪ್ಯಾರಾಮೀಟರ್ಸ್ ಒಂದೇ ಯೂನಿಟ್ಸ್ ಅಲ್ಲಿ ಇರಬೇಕು. ಸೆಂಟಿಮೀಟರ್ ಅಂದ್ರೆ ಸೆಂಟಿಮೀಟರ್, ಮೀಟರ್ ಅಂದ್ರೆ ಮೀಟರ್, ಚೇಂಜ್ ಮಾಡಕ್ ಆಗಲ್ಲ. ಓಕೆನಾ? ಸೊ ಇವಾಗ ಪ್ರಾಕ್ಟೀಸ್ ಕ್ವಶನ್ಸ್. ಫಸ್ಟ್ ಕ್ವಶನ್ ನಿಮ್ಮೆಲ್ಲರಿಗೂ ಕಾಣಿಸಿದೆ. ಎಲ್ಲರೂ ಪೆನ್ನು ಪೇಪರ್ ಇಟ್ಕೊಂಡು ರೆಡಿ ಆಗಿದ್ದೀರಾ? ಫಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಆ ಕ್ಯಾಮ್ರಾ ಕನ್ನಡದಲ್ಲೂ ಇದೆ. ಸೊ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಸಹ ಆನ್ಸರ್ ಮಾಡಬೇಕು ಅಂತ ಕನ್ನಡದಲ್ಲೂ ಹಾಕಿದ್ದೀನಿ. ವೆರಿ ಇಂಪಾರ್ಟೆಂಟ್. ಇದಾದ್ಮೇಲೆ PVQ ನೋಡೋಣ. ಇದು ಮಾಡ್ಬಿಟ್ರೆ PVQ ಏನಿರಲ್ಲ, ಆಟೋಮ್ಯಾಟಿಕ್ ಮಾಡ್ಬಿಡ್ತಾರೆ. PVQ ಈಸಿ ಇದೆ. A camera has a focal length 20 centimeter. ಏನ್ ಕೊಡ್ತಾರೆ? F is equals to 20 centimeter ಅಂತ ಕೊಡ್ತಾವ್ರ. And 100 meter above the ground. H is equals to 1000 meter ಅಂತ above the ground ಅಂತ ಕೊಡ್ತಾವ್ರೆ. Capital H equals to 1000 meter. The photo scale ಅಂದ್ರೆ 1/n ಕೇಳ್ತಾವ್ರೆ. ಫೋಟೋ ಸ್ಕೇಲ್ 1/n ಎಷ್ಟು ಅಂತ ಕೇಳ್ತಾರೆ. ಸೊ S is equals to 1/n, ಅದ್ರ ವ್ಯಾಲ್ಯೂ ಏನು ಅಂತ ಕೇಳ್ತಾರೆ. ಅಂಡ್ ಒನ್ ಮೋರ್ ಥಿಂಗ್ ಸರ್, ಸ್ಮಾಲ್ ಎಚ್ ಎಲ್ಲೋಯ್ತು ಸರ್ ಅಂತಂದ್ರೆ, ಸ್ಮಾಲ್ ಎಚ್ ಇಫ್ ಅಟ್ ಆಲ್ ಕೊಟ್ಟಿಲ್ಲ ಅಂತಂದ್ರೆ ನೀವು ಅದನ್ನ 0 ಅಂತ ಕನ್ಸಿಡರ್ ಮಾಡಬೇಕು. ಸಿಂಪಲ್. ಸ್ಮಾಲ್ ಎಚ್ ಎಲ್ಲೆಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ನೀವು ಅದನ್ನ 0 ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಇವಾಗ ಇಲ್ಲಿ H is equals to 0ನಾ ನಾವು ಕೇಳ್ತಿರೋದೇನು, ಒಂದು ಕ್ಯಾಮ್ರಾದ ಫೋಕಲ್ ಲೆಂತ್ 20 ಸೆಂಟಿಮೀಟರ್ ಆಗಿದ್ದು ಅದು ನೆಲದಿಂದ 1000 ಮೀಟರ್ ಎತ್ತರದಲ್ಲಿದ್ರೆ ಛಾಯಾಚಿತ್ರದ ಮಾಪಕ ಎಷ್ಟು ಅಂತ ಕೇಳ್ತವ್ರೆ. ಛಾಯಾಚಿತ್ರದ ಮಾಪಕ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ನಮ್ಗೆ ಕೇಳ್ತಿರೋ ಫೋಟೋ ಸ್ಕೇಲ್ ಬೇಕಿದ್ರೆ ಏನು? ಫೋಟೋ ಸ್ಕೇಲ್ ಬೇಕಿದ್ರೆ ಒಂದೇ ಒಂದು ಕಾನ್ಸೆಪ್ಟು, ಎನ್ ಇಸ್ ಈಕ್ವಲ್ಸ್ ಟು ಎಚ್ ಮೈನಸ್ ಎಚ್ ಬೈ ಎಫ್. ಯಾವ ರೀತಿ ಮಾಡ್ತೀರಾ? ಇವಾಗ ಎಚ್ ಮೈನಸ್ ಎಚ್ ಬೈ ಎಫ್. ಸೊ ಎನ್ ಇಸ್ ಈಕ್ವಲ್ಸ್ ಟು ಎಚ್ ಮೈನಸ್ ಸ್ಮಾಲ್ ಎಚ್ ಬೈ ಎಫ್ ಅಲ್ವಾ, ಇಸ್ ಈಕ್ವಲ್ಸ್ ಟು ಇದಂತೂ 0, ಸ್ಮಾಲ್ ಎಚ್ 0 ಕೊಟ್ಟಿಲ್ಲ, ಅದರಿಂದ ಸ್ಮಾಲ್ ಎಚ್ 0 ಅಲ್ವಾ. ಸೊ ಎನ್ ಇಸ್ ಈಕ್ವಲ್ಸ್ ಟು ಎಚ್ ಎಷ್ಟು 1000 ಮೀಟರು ಬೈ ಫೋಕಲ್ ಲೆಂತ್ ಎಷ್ಟು ಕೊಟ್ಟವ್ರೆ? 20 ಸೆಂಟಿಮೀಟರ್. ನಾನೇನು ಹೇಳಿದೆ, ಎಲ್ಲಾನು ಒಂದೇ ಯೂನಿಟ್ಸ್ ಅಲ್ಲಿ ಇರಬೇಕು. 20 ಸೆಂಟಿಮೀಟರ್ ಅಂದ್ರೆ 0.2 ಮೀಟರಾ? 0.2 ಮೀಟರ್. ಸೊ ಎಷ್ಟಾಗತ್ತೆ ನಮಗೆ? 55,000 ಆಗುತ್ತೆ. 5,000 ಆಗುತ್ತೆ. ಎನ್ ಇಸ್ ಈಕ್ವಲ್ಸ್ ಟು 5,000. ಬಟ್ ನಮ್ಗೆ ಬೇಕಾಗಿರೋದು 1/n. ಸೊ 1/5000. ಎಲ್ಲರಿಗೂ ಆನ್ಸರ್ ಬಂತಾ? ವಿಚ್ ಇಸ್ ದ ರೈಟ್ ಆಪ್ಷನ್? ABCD ಅಲ್ಲಿ ವಿಚ್ ಇಸ್ ದ ರೈಟ್ ಆಪ್ಷನ್? SRK ಚಂದ್ರಶೇಖರ್, SRK ಗಗನ್ ಅವರು. ಓಕೆ, ವೆರಿ ಗುಡ್. ಸೊ ಬೇರೆಯವ್ರು ಆನ್ಸರ್ ಮಾಡಿ. ವಿಚ್ ಇಸ್ ದ ರೈಟ್ ಆನ್ಸರ್? ಚಂದ್ರಶೇಖರ್ ಅವರು ಏನ್ ಹೇಳ್ತಿದ್ದಾರೆ? 20/1000. ಏನ್ 20/1000? ಓಕೆ 20/1000. ಸೊ ಎನಿಬಡಿ ಎಲ್ಸ್ ಟು ಆನ್ಸರ್? ಯಾರೇ ಇದ್ರು ತಪ್ಪಾಗಿದ್ರು ಆನ್ಸರ್ ಮಾಡಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಸಹ ಆನ್ಸರ್ ಮಾಡಿ. ಯಾಕಂದ್ರೆ ಒಂದ್ಸತಿ ತಪ್ಪು ಮಾಡಿದ್ರೆ ಮತ್ತೆ ಅದನ್ನ ರಿಪೀಟ್ ಮಾಡೋ ಸಾಧ್ಯತೆಗಳು ಕಡಿಮೆ. ಇನ್ನೊಂದು, ಗೊತ್ತಿಲ್ಲ ಅಂದ್ರೂ ಏನಕ್ಕೆ ಆನ್ಸರ್ ಮಾಡ್ತೀವಿ ಅಂತಂದ್ರೆ ಯೋಚನೆ ಮಾಡ್ತೀರಾ ನೀವು. ಆನ್ಸರ್ ಮಾಡಿಲ್ಲ ಅಂದ್ರೆ ಹಂಗೆ ಕುತ್ಕೊಂಡ್ಬಿಡ್ತೀರಾ. ನಾವು ಟ್ರೈ ಮಾಡ್ಬೇಕು. ನಿಮ್ಗೆ ಏನ್ ಎಕ್ಸಾಮಿನೇಷನ್ ಕಾಂಪಿಟೇಷನ್ ಇರುತ್ತಲ್ಲ, ಎಕ್ಸಾಮಿನೇಷನ್ ಅಲ್ಲಿ ಸರ್ ಎಲ್ಲರ ಜೊತೆನೂ ಕುತ್ಕೊಂಡು ಅವಾಗ ಕಂಪೀಟ್ ಮಾಡ್ತೀನಿ ಅಂದ್ರೆ ಅವೆಲ್ಲ ಸಿನಿಮಾ ನಡೆಯಲ್ಲ ಅಪ್ಪಿ. ಇವಾಗ ಈ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಏನ್ 20 ಜನ ನೋಡ್ತಾರೆ, 20 ಜನದಲ್ಲಿ ಯಾರು ಫಸ್ಟ್ ಕಮೆಂಟ್ ಮಾಡ್ತಾರೆ, ಯಾರ್ದು ಕರೆಕ್ಟ್ ಕಮೆಂಟ್ ಇರುತ್ತೆ, ಟೋಟಲಿ 8 ಕ್ವಶನ್ ಸಾಲ್ವ್ ಮಾಡ್ತೀನಿ. 8 ಕ್ವಶನ್ಸ್ ಅಲ್ಲಿ ಯಾರಿಗೆ ಎಷ್ಟು ಮಾರ್ಕ್ಸ್ ಬಂತು ಅಂತ ಲಾಸ್ಟ್ ಅಲ್ಲಿ ನೀವು ತಿಳ್ಸ್ಕೊಳ್ಬೇಕಾಗುತ್ತೆ. ಲಾಸ್ಟ್ ಅಲ್ಲಿ ಯು ಹ್ಯಾವ್ ಟು ಆನ್ಸರ್ ಲಾಸ್ಟ್ ಅಲ್ಲಿ ಎಷ್ಟಿದೆ ಅಂತ. ಸೊ ಎನಿಬಡಿ ಎಲ್ಸ್ ಟು ಆನ್ಸರ್? ಎಲ್ಲರೂ ಕರೆಕ್ಟ್ ಆಗಿ ಬಂತ ಆನ್ಸರು?
ಅಂಡ್ ನ್ಯೂ ಕಮರ್ಸ್ ಇವಾಗ ಬಂದಿರೋರ್ಗು ಒಂದು ಬೇರೆಯವರು ಜಸ್ಟ್ ಒಂದು 1 minute ಟೈಮ್ ಕೊಡಿ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಕಾನ್ಸೆಪ್ಟ್. ಜಸ್ಟ್ ಅ ಮಿನಿಟ್ ಅವ್ರ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಬಿಕಾಸ್ ಕಾನ್ಸೆಪ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಸಹ ಇದನ್ನ ಇನ್ನೂ ಒಂದ್ಸತಿ ಕೇಳಿಸ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಏರಿಯಲ್ ಫೋಟೋಗ್ರಫಿ ಮಾಡ್ತಿದ್ವಿ, ನಾನು ಒಂದು ಬೆಟ್ಟ ಮೇಲೆ ನಿಂತಿದ್ದೀನಿ. ಏರಿಯಲ್ ಫೋಟೋಗ್ರಫಿ ಅಂದ್ರೆ ನಮ್ಗೆ ಮೇಲ್ಗಡೆ ಡ್ರೋನು ಅಥವಾ ಏರ್ ಕ್ರಾಫ್ಟ್ ಅಥವಾ ಸ್ಯಾಟಲೈಟ್ ಇಂದ ನಾನು ಫೋಟೋ ಹಿಡಿಬೇಕು. ನಾನೆಲ್ಲಿ ನಿಂತೀನಿ? ಬೆಟ್ಟ ಮೇಲೆ ನಿಂತಿದ್ದೀನಿ. ಬಟ್ ಅದು ಫ್ಲೈಯಿಂಗ್ ಹೈಟ್ ಏನು? ಫ್ಲೈಯಿಂಗ್ ಹೈಟ್ ಅಂದ್ರೆ ಎಷ್ಟು ದೂರದಲ್ಲಿ ನಿಂತಿದೆ, ಅಂದ್ರೆ ಎಷ್ಟು ಮೇಲ್ಗಡೆ ಇದೆ ಅಂತ ಅಂದ್ರೆ ಮೀನ್ ಸಿ ಲೆವೆಲ್ ಇಂದ ಮೇಲ್ಗಡೆ ಆಕ್ಚುಯಲ್ ಫ್ಲೈಯಿಂಗ್ ಹೈಟ್ ಬಂದ್ಬಿಟ್ಟು ಎಚ್. ಸೊ ಆಕ್ಚುಯಲ್ ಫ್ಲೈಯಿಂಗ್ ಹೈಟ್ ಇಸ್ ಎಚ್ ಅಂತ ಅಂದ್ರೆ ಮೀನ್ ಸಿ ಲೆವೆಲ್. ಇದು ಡೇಟಮ್. ಮೀನ್ ಸಿ ಲೆವೆಲ್ ಇಂದ ಮೇಲ್ಗಡೆ ಇರೋದಕ್ಕೆ ಡೇಟಮ್ ಅಂತ ಕರಿತೀವಿ. ಬಟ್ ಆಕ್ಚುಯಲ್ ಆಗಿ ನಾನಿರೋದು ಸ್ವಲ್ಪ ಇನ್ನು ಮೇಲ್ಗಡೆ ಎತ್ತರದಲ್ಲಿ ಇದ್ದೀನಿ. ಸೊ ದಟ್ ಇಸ್ ಕಾಲ್ಡ್ ಎಸ್ ಟೆರೈನ್ ಹೈಟ್, ಸ್ಮಾಲ್ ಎಚ್. ಫೋಕಲ್ ಲೆಂತ್ ಲೆನ್ಸ್ ಇಂದ ಇಮೇಜ್ ಪ್ಲೇನ್ ವರ್ಗುನು. ಅದ್ರ ಜೊತೆಗೆ ಸ್ಕೇಲ್ ಎನ್ನುವ ಒಂದು ಕಾನ್ಸೆಪ್ಟ್ ಬರುತ್ತೆ. ಇವೆಲ್ಲ ಕ್ಲಿಯರ್ ಇದೆಯಾ? ನೆಕ್ಸ್ಟ್ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಆನ್ಸರ್ ಮಾಡಬೇಕು. ಐ ನೀಡ್ ಎವ್ರಿ ಒನ್ ಟು ಆನ್ಸರ್. ಯಾರೇ ಇದ್ರು ಸಹ ಇಲ್ಲಿ ಆನ್ಸರ್ ಮಾಡ್ಲೇಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸಿಂಪಲ್ ಇದೆ. An aerial photograph has a scale of 1:10,000. 1:10,000 ಅಲ್ವಾ? ಅಂದ್ರೆ n ಎಷ್ಟು? n is equals to 10,000 ಅಂತ ಕೊಟ್ಟವ್ರೆ. If the focal length is 10 cm, the camera height above the ground is h is equals to ಎಷ್ಟು ಅಂತ ಕೇಳ್ತವ್ರೆ. ಸ್ಮಾಲ್ h 0 ಕೊಟ್ಟಿಲ್ಲ ಅಂದ್ರೆ ಸ್ಮಾಲ್ h ಆಲ್ವೇಸ್ 0. ಒಂದು ಏರಿಯಲ್ ಫೋಟೋಗ್ರಾಫ್ ನ ಸ್ಕೇಲ್ 1:10,000 ಆಗಿದ್ದು ಫೋಕಲ್ ಲೆಂತ್ 10 ಸೆಂಟಿಮೀಟರ್ ಆಗಿದೆ. ನೆಲದಿಂದ ಕ್ಯಾಮರಾದ ಎತ್ತರ ಎಷ್ಟು ಅಂತ ಕೇಳ್ತಾರೆ. ಸ್ಮಾಲ್ h 0ನಾ, ಕ್ಯಾಪಿಟಲ್ H ಎಷ್ಟು ಅಂತ ಕೇಳ್ತಾರೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಫೋಕಲ್ ಲೆಂತ್ ಅಲ್ಲಿ 10 ಸೆಂಟಿಮೀಟರ್ ಕೊಟ್ಟವ್ರೆ. ಇಲ್ಲಿ ನಮ್ಗೆ ಏನು ಸ್ಕೇಲ್ ಏನು ಸೆಂಟಿಮೀಟರ್ ಇರಲ್ಲ, ಯಾಕಂದ್ರೆ 1 ಇಷ್ಟು ಅಂತ ಇರುತ್ತೆ. ಯೂನಿಟ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತಾ ಆಗುತ್ತೆ. ಬಟ್ ಇಲ್ಲಿ ನಮ್ಗೆ ಮೀಟರ್ ಅಲ್ಲಿ ಬೇಕು. ಸೊ ಈ ಫೋಕಲ್ ಲೆಂತ್ ನ ನಾವು ಮೀಟರ್ ಗೆ ಕನ್ವರ್ಟ್ ಮಾಡಬೇಕು. ಸೊ ಫೋಕಲ್ ಲೆಂತ್ ಇಸ್ ಈಕ್ವಲ್ಸ್ ಟು 10 ಸೆಂಟಿಮೀಟರ್ ಅಂದ್ರೆ 0.1 ಮೀಟರ್. ಫೋಕಲ್ ಲೆಂತ್ 0.1 ಮೀಟರ್ ಆಗುತ್ತೆ. ಅದು ಕ್ಲಿಯರ್ ಇದೆಯಾ? ಇವಾಗ ನಮ್ಗೆ ಕೇಳ್ತಿರೋದೇನು? ಕ್ಯಾಪಿಟಲ್ H ಗೆ ಫಾರ್ಮುಲಾ ಏನು ಕ್ಲಿಯರ್ ಇದೆ? ಕ್ಯಾಪಿಟಲ್ H ಮೈನಸ್ H ಇಸ್ ಈಕ್ವಲ್ಸ್ ಟು Fn. ಸೊ ಇದು 0 ಆಗಿದ್ರೆ H ಇಸ್ ಈಕ್ವಲ್ಸ್ ಟು Fn ಆಗುತ್ತೆ. ಸೊ ಕ್ಯಾಪಿಟಲ್ H ಕೇಳ್ತವ್ರೆ, ಕ್ಲಿಯರ್ ಇದೆಯಲ್ಲ? ಕ್ಯಾಪಿಟಲ್ H ಇಸ್ ಈಕ್ವಲ್ಸ್ ಟು Fn. ಇವಾಗ ಕ್ಯಾಪಿಟಲ್ H ಈಕ್ವಲ್ಸ್ ಟು H ಮೈನಸ್ Fn. ಇದು 0. ಸೊ H ಇಸ್ ಈಕ್ವಲ್ಸ್ ಟು Fn. ಸೊ H ಇಸ್ ಈಕ್ವಲ್ಸ್ ಟು F ಎಷ್ಟು? 0.1. N ಎಷ್ಟು? ನಮ್ಗೆ 10,000. ಆನ್ಸರ್ ಏನಪ್ಪಾ? ABCD. ವಿಚ್ ಇಸ್ ದ ರೈಟ್ ಆನ್ಸರ್? ಶರ್ನು ಅವರೇ, ದಿಸ್ ಇಸ್ ನಾಟ್ ದಿ ರೈಟ್ ಆನ್ಸರ್. ಇನ್ನೊಂದ್ಸತಿ ಸಾಲ್ವ್ ಮಾಡಿ. ಐ ನೀಡ್ ಎವ್ರಿ ಒನ್ ಟು ಆನ್ಸರ್. ಇನ್ನೊಂದ್ಸತಿ ಸಾಲ್ವ್ ಮಾಡಿ. ಎಲ್ಲರೂ ಸಹ ಇಲ್ಲಿ ಆನ್ಸರ್ ಮಾಡಬೇಕು. ಒಂದು ಕ್ವಶನ್ ಬಂದೇ ಬರುತ್ತೆ. 1 ಮಾರ್ಕ್ ಅಷ್ಟು ಈಸಿನಾ? ಇಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ವಿಚ್ ಇಸ್ ದ ರೈಟ್ ಆನ್ಸರ್ ಹಿಯರ್? ವಿಚ್ ಇಸ್ ದಿ ರೈಟ್ ಆನ್ಸರ್? ಸೊ ಗಗನಾಜಿ ಅವರು ಸಿ ಅಂತವ್ರೆ. SRK ಸಿ. ಎನಿಬಡಿ ಎಲ್ಸ್? ಜಾಸ್ತಿ ಎಲ್ಲ ಟೈಮ್ ಕೊಡಲ್ಲ, 5 seconds. ನೆಕ್ಸ್ಟ್ ಆನ್ಸರ್ ಮಾಡೋರು ಮಾಡ್ತಾ ಇರಿ. ಇಲ್ಲ ಅಂತಂದ್ರೆ ಆನ್ಸರ್ ಮಾಡೋಕ್ಕಾಗಿಲ್ಲ ಅಂದ್ರೆ ಲಾಸ್ಟ್ 8 questions ಅಲ್ಲಿ ನಿಮ್ ಸ್ಕೋರ್ ತಿಳಿಸ್ಕೊಡೋದಲ್ಲ, ಅಲ್ಲಿ 0 ಹಾಕೊಳ್ಳಿ. 5 seconds. 1 2 3 4 and 5. ಲಾಸ್ಟ್ ಅಲ್ಲಿ ಇವಾಗ ಯಾರು ಆನ್ಸರ್ ಮಾಡಿಲ್ಲೋ ಅವ್ರು 0 ಅಂತ ಕನ್ಸಿಡರ್ ಮಾಡಿ. ಲಾಸ್ಟ್ ಫೈನಲ್ 8 questions ಅಲ್ಲಿ ನಿಮ್ದು ಎಷ್ಟು ಸ್ಕೋರ್ ಬಂತು ಅಂತ ಕಮೆಂಟ್ ಮಾಡಿ. ವೆರಿ ಇಂಪಾರ್ಟೆಂಟ್. ಇಲ್ಲೇ ಕಂಪ್ಲೀಟ್ ಮಾಡ್ಬೇಕು ನೀವು, ಆಯ್ತಾ? ಸೊ ದಿಸ್ ಇಸ್ ಸಿ ಇಸ್ ದ ರೈಟ್ ಆನ್ಸರ್. ಎಸ್, ಇಟ್ಸ್ ಮೀ CDR. ಓಕೆ, ನೀವು +1 ಕೌಂಟ್ ಮಾಡಿ. ಇಟ್ಸ್ ಓಕೆ, ಫೈನ್ ವಿತ್ ದಟ್. ನೆಕ್ಸ್ಟ್ ಕ್ವಶನ್. ಅಂಡ್ ಏರ್ ಕ್ರಾಫ್ಟ್ ಇಸ್ ಫ್ಲೈಯಿಂಗ್ ಅಟ್ 2000 ಮೀಟರ್. ಒಂದು ಏರ್ ಕ್ರಾಫ್ಟ್ 2000 ಮೀಟರ್ ಅಲ್ಲಿ ಫ್ಲೈ ಆಗ್ತಾ ಇದೆ. ಅಂದ್ರೆ ಕ್ಯಾಪಿಟಲ್ H ಇಸ್ ಈಕ್ವಲ್ಸ್ ಟು ಎಷ್ಟು? ಕ್ಯಾಪಿಟಲ್ H ಇಸ್ ಈಕ್ವಲ್ಸ್ ಟು 2000 ಮೀಟರ್ ಅಬೋವ್ ಮೀನ್ ಸಿ ಲೆವೆಲ್. ಅಂಡ್ ಟೆರೈನ್ ಎಲಿವೇಶನ್ ಇಸ್ 500 ಮೀಟರ್. ಅಂದ್ರೆ ಸ್ಮಾಲ್ H ಇಸ್ ಈಕ್ವಲ್ಸ್ ಟು 500 ಮೀಟರ್. ಸಿಂಪಲ್ ಕ್ವಶನ್ ಇದು. ದ ಆಕ್ಚುಯಲ್ ಕ್ಯಾಮ್ರಾ ಹೈಟ್ ಅಬೋವ್ ದಿ ಗ್ರೌಂಡ್. ಆಕ್ಚುಯಲ್ ಕ್ಯಾಮ್ರಾ ಔಟ್ ಅಬೋವ್ ದಿ ಗ್ರೌಂಡ್ ಅಂದ್ರೆ H ಮೈನಸ್ H ಎಷ್ಟು ಅಂತ ಕೇಳ್ತಾರೆ. ವಿಚ್ ಇಸ್ ದ ರೈಟ್ ಆನ್ಸರ್? ABCD. 1000, 1500, 2000, 2500 ಮೀಟರ್. ಸಿಂಪಲ್ ಕ್ವಶನ್ ಇದು. ಇದು ಮಾಡಕ್ಕಾಗಿಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ. ಇದು ಮಾಡಕ್ಕಾಗಿಲ್ಲ ಅಂದ್ರೆ ಈ ವಿಡಿಯೋನ ಒಂದು 4-5 ಸತಿ ನೋಡ್ಬೇಕಾಗತ್ತೆ. ಇಲ್ಲಿ ಅವರೇ H ಕೊಟ್ಟವ್ರೆ, ಸ್ಮಾಲ್ H ಕೊಟ್ಟವ್ರೆ. ಆಕ್ಚುಯಲ್ ಹೈಟ್ ಏನಪ್ಪಾ? H ಸ್ಮಾಲ್ H ಕೊಟ್ರೆ ಕ್ಯಾಪಿಟಲ್ H ಮೈನಸ್ ಸ್ಮಾಲ್ H ಎಷ್ಟು ಅಂತ ಕೇಳ್ತಿದ್ದಾರೆ. ರೇವಣ, ಸಿದ್ದಯ್ಯ, SRK, ಥಂಡರ್ ಬಿ. ನೈಸ್ ನೇಮ್. ಥಂಡರ್ ಬೀಸ್ಟ್. ಪಬ್ಜಿ ಫ್ಯಾನ್ಸಾ? ಶರ್ನು,
ಶರ್ನು ಅವರು. ಸೊ ಎವ್ರಿ ಒನ್, ಸೊ ವೆರಿ ವೆರಿ ಗುಡ್, ವೆರಿ ವೆರಿ ಗುಡ್. ಇದೇ ತರ ಸ್ಪಿರಿಟ್ನೆಸ್, ಇದೇ ತರ ಸ್ಪಿರಿಟ್ ಬೇಕಾಗುತ್ತೆ, ಕಾಂಪಿಟೇಷನ್ ಬೇಕಾಗುತ್ತೆ. ಯು ಕಂಪೀಟ್ ವಿತ್ ಯೋರ್ ಓನ್ ಸೆಲ್ಫ್, ವಿತ್ ಯೋರ್ ಓನ್ ಸೆಲ್ಫ್ ಆ್ಯಂಡ್ ವಿತ್ ಅದರ್ಸ್ ಆಲ್ಸೋ. ಎಲ್ಲಿ ಕಂಪೀಟ್ ಮಾಡಿದ್ರು ಥಿಂಕ್ ಲೈಕ್ ಯು ಹ್ಯಾವ್ ಟು ಬಿ ದ ಫಸ್ಟ್. ಕಟ್ ಆಫ್ ಬಗ್ಗೆ ಯೋಚನೆ ಮಾಡೋದು, ಟೈಮ್ ಬಗ್ಗೆ ಯೋಚನೆ ಮಾಡೋದು, ಆನ್ಸರ್ ಮಾಡಿ ಕರೆಕ್ಟ್ ಆಯಿತು ಅಂದರೆ ಖುಷಿ, ಕರೆಕ್ಟ್ ಆಗಿಲ್ಲ ಅಂದರೆ ತಿದ್ದುಪಡಿ ಮಾಡ್ಕೊಬೇಕಾಗುತ್ತೆ. ಅದು ಮಾಡ್ಕೊಳ್ಳಿ, ಅವಾಗಷ್ಟೇ ಕರೆಕ್ಟ್ ಆಗೋದು. ಥಂಡರ್ ಜಿ ಪಬ್ಜಿ ಅವ್ರು ಫುಲ್ ಖುಷಿ. ಥಂಡರ್ ಬೀಸ್ಟ್ ಫೈನ್. ಗಗನ ಅವರೇ ಕ್ವಶನ್ 3 ಸಿ ಇಸ್ ಎ ರಾಂಗ್ ಆನ್ಸರ್. ಸಿ ಬಂದ್ಬಿಟ್ಟು ಕ್ಯಾಪಿಟಲ್ ಎಚ್ 2000, ಇದು ಕ್ಯಾಪಿಟಲ್ ಎಚ್ ಆಗುತ್ತೆ. ಅವರು ಸ್ಮಾಲ್ ಎಚ್ 500 ಕೇಳ್ತವ್ರೆ. ಸೊ ಇದು ಕ್ಯಾಪಿಟಲ್ ಎಚ್ ಮೈನಸ್ ಸ್ಮಾಲ್ ಎಚ್ ಇಸ್ ಕೋಸ್ಟು 2000 ಮೈನಸ್ 500 ಈಸ್ ಕೋಸ್ಟು 1500 ಮೀಟರ್. ಅರ್ಥ ಆಯ್ತಾ? ಇದು ಅರ್ಥ ಆಯ್ತಾ? ಕ್ವಶನ್ 3 ಬಂದ್ಬಿಟ್ಟು ಆನ್ಸರ್ ಇಸ್ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಎಲ್ಲರೂ ಆನ್ಸರ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ಫಾರ್ಮುಲಾ ಕೊಡ್ತೀನಿ, ಸಬ್ಸ್ಟಿಟ್ಯೂಟ್ ಮಾಡಿ, ಅದು ಅಟ್ಲೀಸ್ಟ್ ಮಾಡಿ. ಸ್ಕೇಲ್ 1000 to 1:20,000 ಅಂದ್ರೆ n ಅಷ್ಟು, n is equals to 20,000. n is 20,000. ಫೋಕಲ್ ಲೆಂತ್ ಇಸ್ 20 ಸೆಂಟಿಮೀಟರ್. ಎಫ್ ಇಸ್ equals to 20 ಸೆಂಟಿಮೀಟರ್. ಬಟ್ ಎಲ್ಲ ಕಡೆ ಮೀಟರ್ ಅಲ್ಲಿ ಇದೆ. ಸೊ ನೀವು ಫೋಕಲ್ ಲೆಂತ್ ನ ಮೀಟರ್ಗೆ ಕನ್ವರ್ಟ್ ಮಾಡ್ಕೊಬೇಕು, ಅಂದ್ರೆ 0.2 ಮೀಟರ್. ಸೊ ಅಲ್ಲಲ್ಲೇ ಕನ್ವರ್ಟ್ ಮಾಡ್ಕೊಂಬಿಡಿ ಸೆಂಟಿಮೀಟರ್ ಅನ್ನೋದ್ರೆ, ಆಮೇಲೆ ಕನ್ವರ್ಟ್ ಮಾಡ್ಕೊಂಡೆ ಅಂದ್ರೆ ಗಾಣು, ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ. ಫ್ಲೈಯಿಂಗ್ ಹೈಟ್ ಎಷ್ಟು? 4500 ಮೀಟರ್. ಕ್ಯಾಪಿಟಲ್ ಎಚ್ ಕೋಸ್ ಟು 4500 ಮೀಟರ್. ಫೈಂಡ್ ಟೆರೈನ್ ಎಲಿವೇಶನ್. ಅವ್ರು ಇವಾಗ ಕೇಳ್ತಿರೋ ಸ್ಮಾಲ್ ಎಚ್ ಎಷ್ಟು ಅಂತ ಕೇಳ್ತಿದ್ದಾರೆ, ಸ್ಮಾಲ್ ಎಚ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಈ ಫಾರ್ಮುಲಾ ಏನು ನೋಡಿ ಇಲ್ಲಿ, ಸ್ಮಾಲ್ ಎಚ್ ಇಸ್ ಕೋಸ್ ಟು ಕ್ಯಾಪಿಟಲ್ ಎಚ್ ಮೈನಸ್ ಎಫ್ ಎನ್. ಕ್ಯಾಪಿಟಲ್ ಎಚ್ ಮೈನಸ್ ಎಫ್ ಎನ್ ಇಲ್ಲೇ ಇದೆ, ಇಲ್ಲೇ ಹೇಳ್ತೀನಿ. ಸ್ಮಾಲ್ ಎಚ್ ಇಸ್ ಕೋಸ್ ಟು ಕ್ಯಾಪಿಟಲ್ ಎಚ್ ಮೈನಸ್ ಎಫ್ ಎನ್. ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ರಪ್ಪ, ಇದಟ್ ಲಿಸ್ಟ್ ಮಾಡ್ರಪ್ಪ. ಇಲ್ಲಾಂದ್ರೆ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ತೀನಿ, ಆನ್ಸರ್ ಕೊಟ್ಬಿಡಿ. ಕ್ಯಾಪಿಟಲ್ ಎಚ್ ಎಷ್ಟು? 4500 ಮೈನಸ್ ಎಫ್ ಎಷ್ಟು? 0.2 ಇಂಟು 20,000. ಇದ್ರ ಆನ್ಸರ್ ಎಷ್ಟು ಇವಾಗ? ವಿಚ್ ಇಸ್ ದಿ ರೈಟ್ ಆನ್ಸರ್? ಎ ಬಿ ಸಿ ಡಿ. ಓ ಸ್ಕ್ರೀನ್ ಹೋಯ್ತಾ? ಯಾವಾಗೋ ನಾನು ಲೈವ್ ಬಂದಾಗ ಮಾತ್ರ ಈ ಥರ ಆಗುತ್ತಲ್ಲ. ಅಗ್ನಿ ಸ್ಮಾರ್ಟ್ ಫ್ಲೋ ಮತ್ತೆ ಸೇಮ್. 1 ಸೆಕೆಂಡ್ ಪ್ಲೀಸ್, ರೆಡಿ ಮಾಡ್ತೀವಿ. ಲೈವ್ ಒಂದು ಸೆಕೆಂಡ್, ದಿಸ್ ವಿಲ್ ನಾಟ್ ಟೇಕ್ ಮೋರ್ ಟೈಮ್. 1 ನಿಮಿಷ ರೆಡಿ ಮಾಡಿಸ್ಕೊಡ್ತೀವಿ. ಇಲ್ಲ ವೈಫೈ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲ ಕನೆಕ್ಟ್ ಆಗಿಲ್ಲ.
ಇದ್ಯಾಕೆ ನಾನು ಬಂದಾಗ ಮಾತ್ರ ಯಾವಾಗ ಹಿಂಗೆ ಆಗೋದು? ಇಲ್ಲ ಕರೆಕ್ಟ್ ಇದೆ. ಸೊ ಆಲ್ರೆಡಿ ಆನ್ಸರ್ ಬಿ ಅಂತಿದ್ರೆ SRK ಅವರು ಓಕೆ ನಂಬರ್ ಹೇಳ್ತಿದ್ದಾರೆ. ಸೊ ಬೇರೆ ಅವರು ವಿಚ್ ಇಸ್ ದ ರೈಟ್ ಆನ್ಸರ್? ವಿಚ್ ಇಸ್ ದ ರೈಟ್ ಆನ್ಸರ್? ಹಂಗೆ ಆನ್ಸರ್ ಮಾಡಿ. ವಿಚ್ ಇಸ್ ದಿ ರೈಟ್ ಆನ್ಸರ್? ಸೊ ಕನೆಕ್ಟ್ ಆಯಿತು. ವೆಲ್ಕಮ್ ಬ್ಯಾಕ್. ಕಂಟಿನ್ಯೂ ಮಾಡೋಣ. ವೆಲ್ಕಮ್ ಬ್ಯಾಕ್. ಸಾರಿ ಫಾರ್ ದಿಸ್ ಸ್ಲೈಟ್ ಗ್ಲಿಚ್ ಆಗಿರೋದಕ್ಕೆ. ಸಾರಿ, ಬಟ್ ಎಸ್ ವಿ ಆರ್ ಬ್ಯಾಕ್. ಕಂಟಿನ್ಯೂ, ಲೆಟ್ ಅಸ್ ಕಂಟಿನ್ಯೂ. ಸೊ ಲೆಟ್ ಅಸ್ ಕಂಟಿನ್ಯೂ. ಕಾಣಿಸ್ತಿದೆಯಲ್ಲ? ಎಲ್ಲ ಫೈನ್ ಇದೆಯಲ್ಲ? ಸಾರಿ ಫಾರ್ ದಿ ಗ್ಲಿಚ್. ವಿ ಆರ್ ಬ್ಯಾಕ್ ನೌ. ಸೊ ಈ ಕ್ವಶನ್ಗೆ ಆನ್ಸರ್ ಮಾಡಿ. ವಿಚ್ ಇಸ್ ದ ರೈಟ್ ಆನ್ಸರ್? ವಿಚ್ ಇಸ್ ದ ರೈಟ್ ಆನ್ಸರ್? ನಾನೇನು ಹೇಳಿದೆ? 4500 ಮೈನಸ್ 0.2 ಇಂಟು 20,000. ಇಲ್ಲಿ ಕೇಳಿದೆ ವಿಚ್ ಇಸ್ ದ ರೈಟ್ ಆನ್ಸರ್ ಇಯರ್? ಆನ್ಸರ್ ಮಾಡಬೇಕು. ಸೊ ವಿಚ್ ಇಸ್ ದ ರೈಟ್ ಆನ್ಸರ್? SRK, ಚಂದ್ರಶೇಖರ್, SRK, ಗಗನ ಅವರು ಎವ್ರಿ ಒನ್ ಹ್ಯಾವ್ ಆನ್ಸರ್ಡ್ ರೈಟ್ಲಿ ಅಂತ ಅನ್ಕೋತಾ ಇದೀನಿ. 1500 ಇಸ್ ದ ರೈಟ್ ಆಪ್ಷನ್. ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್. ಸ್ಕೇಲ್ ಇಸ್ ಕೋಸ್ಟ್ 1:20,000 ಅಂದ್ರೆ n ಇಸ್ ಕೋಸ್ಟ್ ಎಷ್ಟು? 20,000. ಫೋಕಲ್ ಲೆಂತ್ F ಇಸ್ ಕೋಸ್ಟ್ 20 ಸೆಂಟಿಮೀಟರ್. ಅಂದ್ರೆ ನೋಡಿ ಎಲ್ಲ ಮೀಟರ್ ಅಲ್ಲಿ ಇದೆ. ಅಂದ್ರೆ F ಇಸ್ ಕೋಸ್ಟ್ 0.2. ಇದೇ ಸಾಲ್ವ್ ಮಾಡಿದಲ್ಲ, ಇದು ಸಾಲ್ವ್ ಆಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಫ್ ಟೆರೈನ್ ಎಲಿವೇಶನ್ ಇನ್ಕ್ರೀಸಸ್ ವೆಲ್ ಏರ್ಕ್ರಾಫ್ಟ್ ರಿಮೈನ್ಸ್ ಕಾನ್ಸ್ಟೆಂಟ್, ಫೋಟೋ ಸ್ಕೇಲ್ ವಿಲ್ ಟೆರೈನ್ ಎಲಿವೇಶನ್. ಈಗ ಕೇಳ್ತಿರೋದೇನು? ಈ ತರ ಇಲ್ಲಿ ನಿಂತಿದ್ದೀನಿ, ಇಲ್ಲಿ ಕ್ಯಾಮ್ರಾ ಇದೆ, ಮಾಮೂಲಾಗಿ ಇಷ್ಟಿರ್ತಿತ್ತು. ಬಟ್ ಇವಾಗ ಟೆರೈನ್ ಎಲಿವೇಶನ್ ಫುಲ್ ಕ್ಲೋಸ್ ಆಗಿದೆ, ಈ ರೀತಿ ಇದೆ. ಇವಾಗ ಟೆರೈನ್ ಎಲಿವೇಶನ್ ಇನ್ಕ್ರೀಸಸ್ ವೆಲ್ ಏರ್ಕ್ರಾಫ್ಟ್ ಹೈಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಈ ಹೈಟ್ ಕಾನ್ಸ್ಟೆಂಟ್ ಆಗಿದೆ. ಫೋಟೋ ಸ್ಕೇಲು ಅಂದ್ರೆ 1:, ಫೋಟೋ ಸ್ಕೇಲು ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ, ರಿಮೈನ್ಸ್ ಕಾನ್ಸ್ಟೆಂಟ್, ಬಿಕಮ್ 0. ಇದಂತೂ ಸಾಧ್ಯ ಇಲ್ವಾ? ಕಾನ್ಸ್ಟೆಂಟ್ ಆಗಿರಕ್ಕೆ ಸಾಧ್ಯ ಇಲ್ವಾ? ಈ ಎರಡರಲ್ಲಿ ಯಾವುದು? ಇನ್ಕ್ರೀಸಾ ಡಿಕ್ರೀಸಾ? ಎ ಆರ್ ಬಿ? ವಿಚ್ ಇಸ್ ದ ರೈಟ್ ಆಪ್ಷನ್? ವಿಚ್ ಇಸ್ ದ ರೈಟ್ ಆಪ್ಷನ್? A or B, which is the right option? ಎಲ್ಲರೂ ಆನ್ಸರ್ ಮಾಡಬೇಕು. ವಿಚ್ ಇಸ್ ದ ರೈಟ್ ಆಪ್ಷನ್ ಹಿಯರ್? ಥಂಡರ್ ಬೀಸ್ಟ್ ಪಬ್ಜಿ, ವೆರಿ ಗುಡ್. ಥಂಡರ್ ಬೀಸ್ಟ್ ಪಬ್ಜಿ, ವೆರಿ ವೆರಿ ಗುಡ್. ವಿಚ್ ಇಸ್ ದ ರೈಟ್ ಆಪ್ಷನ್? ವಿಚ್ ಇಸ್ ದ ರೈಟ್ ಆಪ್ಷನ್? ಥಂಡರ್ ಬೀಸ್ಟ್ ಪಬ್ಜಿ 2 ಸತಿ ಆನ್ಸರ್ ಮಾಡ್ತಾರೆ. 2 ಮಾರ್ಕ್ ಬರಲ್ಲ ರೀ, 1 ಮಾರ್ಕು. ಚಂದ್ರಶೇಖರ್, ವೆರಿ ಗುಡ್. ಎನಿವನ್ ಎಲ್ಸ್? ಎ ಆರ್ ಬಿ? 2 ಆಪ್ಷನ್, 4 ಆಪ್ಷನ್ ಕೊಟ್ಟಿಲ್ಲ ನಾನು. 7 ಆಪ್ಷನ್ ಅಲ್ಲಿ ಏನಾಗುತ್ತೆ ಅಂತ ಕೇಳ್ತೀನಿ. ಸೊ ಸ್ಕೇಲು ಇನ್ಕ್ರೀಸ್ ಆಗುತ್ತಾ ಕಡಿಮೆ ಆಗುತ್ತಾ? ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಜಾಸ್ತಿ ಝೂಮ್ ಮಾಡ್ಬೋದು. ಸ್ಕೇಲ್ ಇನ್ಕ್ರೀಸ್ ಆಗಿದೆ ಅಂದ್ರೆ ಜಾಸ್ತಿ ಝೂಮ್ ಮಾಡಿ ಕ್ಲಿಯರ್ ಆಗಿ ನೋಡ್ಬೋದು. ಸ್ಕೇಲ್ ಡಿಕ್ರೀಸ್ ಆಗಿದೆ ಅಂದ್ರೆ ಝೂಮ್ ಮಾಡಿ ಕರೆಕ್ಟ್ ಆಗಿ ಝೂಮ್ ಮಾಡಿ ಕ್ಲಿಯರ್ ಆಗಿ ನೋಡಕ್ಕಾಗಲ್ಲ. ಈ ರೀತಿ ಒಂದು ನೆನ್ಪಿಟ್ಕೊಬಹುದು. ಸೊ ನೀವು ಕ್ಯಾಮ್ರಾಗ ಹತ್ರ ಇದ್ದೀರಾ, ಸೊ ನೀವಾಗ ಸೆಲ್ಫಿ ತಗೊಂತೀರಾ. ಸೆಲ್ಫಿ ಹತ್ರ ಇದ್ರೆ ಝೂಮ್ ಮಾಡ್ಬೋದು, ಸೆಲ್ಫಿ ದೂರ ಇದ್ರೆ ಕರೆಕ್ಟ್ ಆಗಿ ಝೂಮ್ ಮಾಡ್ಬೋದಾ? ಹತ್ರ ಇದ್ರೆ ತಾನೇ ಜಾಸ್ತಿ ಝೂಮ್ ಮಾಡಕ್ ಹೋಗೋದು. ಸೊ ನಮ್ಗಿಲ್ಲಿ ಏನಾಗ್ತಿದೆ, ನಮ್ ಏರ್ ಕ್ರಾಫ್ಟ್ ಫ್ಲೈಯಿಂಗ್ ಹೈಟ್ ಸೇಮ್ ಇದೆ, ಬಟ್ ನಾವ್ ಎತ್ತರ ಅದಕ್ಕೆ ಕ್ಲೋಸ್ ಆಗಿ ಹೋಗ್ತಿದೀವಿ ನಾವು, ಅಂದ್ರೆ ಇನ್ನೂ ಚೆನ್ನಾಗಿ ಝೂಮ್ ಮಾಡ್ಬೋದು. ಸೊ ಸ್ಕೇಲ್ ಏನಾಗುತ್ತೆ? ಇನ್ಕ್ರೀಸಾ ಡಿಕ್ರೀಸಾ? ಸ್ಕೇಲ್ ಇನ್ಕ್ರೀಸಾ? SRK ಅವರು ಸಹ ಕರೆಕ್ಟ್ ಆಗಿ ಆನ್ಸರ್ ಮಾಡೋರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೀವು +1 ಅಂತ ಅನ್ಕೊಳ್ಳಿ.
ನೆಕ್ಸ್ಟ್ ಇದು PVQ, ದಿಸ್ ಅ PVQ. ಇದು ಇಸ್ರೋ ಸೈಂಟಿಸ್ಟ್ 2020 PVQ, ಇಸ್ರೋ ಸೈಂಟಿಸ್ಟ್ 2020 PVQ. ಇದು ವೆರಿ ಇಂಪಾರ್ಟೆಂಟ್, ಎಲ್ಲರೂ ಆನ್ಸರ್ ಮಾಡಬೇಕು. ಈ ರೀತಿ ಪ್ರಶ್ನೆ ಬರೋ ಸಾಧ್ಯತೆ ತುಂಬಾ ಇರುತ್ತೆ. ಇಸ್ರೋ ಕ್ವಶನ್ ಇದು. ಅ ಕ್ಯಾಮ್ರಾ ಎಕ್ವಿಪ್ಡ್ ವಿತ್ 122 ಫೋಕಲ್ ಲೆಂತ್ mm, 122 mm ಫೋಕಲ್ ಲೆಂತ್. ಸೊ ಬೇರೆ ಎಲ್ಲ ನೋಡಿ ಮೀಟರ್ ಅಲ್ಲಿ ಇದೆ, ಬೇರೆ ಎಲ್ಲ ಮೀಟರ್ ಅಲ್ಲಿ ಇದೆ. ಸೊ ನೀವು ಆ 152 mm ನ ಫಸ್ಟ್ ಸೆಂಟಿಮೀಟರ್ ಮಾಡ್ಕೊಳ್ಳಿ. 152 ಸೆಂಟಿಮೀಟರ್ ಮೀಟರ್ ಮಾಡ್ಕೊಂಡ್ರೆ 0.152 ಮೀಟರ್. ಓಕೆನಾ? ಫೋಕಲ್ ಲೆಂತ್ ಇಸ್ಕೊಷ್ಟು 0.152 ಮೀಟರ್. ಟೇಕ್ಸ್ ಅ ವರ್ಟಿಕಲ್ ಫೋಟೋಗ್ರಾಫ್ 2780 ಮೀಟರ್ ಅಬೋವ್ ಮೀನ್ ಸಿ ಲೆವೆಲ್. H is equals to 2780 ಮೀಟರ್. ಅದು ಗೊತ್ತಾ? ಟೆರೈನ್ ಎಲಿವೇಶನ್ ಇಸ್ 500 ಮೀಟರ್. H is equals to ಸ್ಮಾಲ್ h is equals to 500 ಮೀಟರ್. ಅವ್ರು ಕೇಳ್ತಿರೋ ಸ್ಕೇಲ್ ಏನು ಅಂದ್ರೆ 1/n ಎಷ್ಟು ಅಂತ ಕೇಳ್ತಾರೆ. n ಫಾರ್ಮುಲಾ ಏನು? ವಾಟ್ ಇಸ್ ದ ಫಾರ್ಮುಲಾ ಫಾರ್ n? n is equals to h minus h by f. n is equals to h minus h by f. So n is equals to small capital H is equals to 2780, small h 500 by f ಬಂದ್ಬಿಟ್ಟು 0.152. ಈ ರೀತಿ ಕೇಳ್ತಾರೆ. n is equals to h minus h small h by f. 2780 ಅಂತಂದ್ರೆ 2280 by 0.152. ಇದು ನಿಮ್ಮ ಆನ್ಸರ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿ, ಯು ವಿಲ್ ಗೆಟ್ ದಿ ಆನ್ಸರ್. ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ರೈಟ್ ಆನ್ಸರ್. ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗುತ್ತೆ. ಇದನ್ನ either ಡಿವೈಡ್ ಮಾಡಿ ಮತ್ತೆ ಸಪ್ರೇಟ್ ಮಾಡ್ಕೊಬಹುದು, ಇಲ್ಲಾಂದ್ರೆ ರಿವರ್ಸ್ ಮಾಡ್ಕೊಬಹುದು. ಇದು ಸಾಲ್ವ್ ಮಾಡಿದ್ರೆ ನಿಮಗೆ 15,000 ಬರುತ್ತೆ. ಬಟ್ ನಮ್ಗೆ ಬೇಕಾಗಿರೋದು 1/n. ಸೊ 1/15,000 ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ಇಸ್ ದಿ ರೈಟ್ ಆನ್ಸರ್. SRK ಆಪ್ಷನ್ ಬಿ ಅಂತ ಹೇಳಿದಿರಾ? ಆಪ್ಷನ್ ಬಿ ಅಂತ ಹೇಳಿದಿರಲ್ಲ SRK ಅವರೇ. SRK ಅವರು ಆಪ್ಷನ್ ಬಿ ಅಂತ ಹೇಳಿದಿರಲ್ಲ. ಓ ಸಾರಿ ಅದು ಪ್ರೀವಿಯಸ್ ಕ್ವಶನ್ ದಾ. ಇಟ್ಸ್ ಓಕೆ. ಈ ಕ್ವಶನ್ಗೆ ಆನ್ಸರ್ ಎ. ಯಾರು ಬಂದಿದ್ದು ಆಪ್ಷನ್ ಎ? ಹೂ ಹ್ಯಾವ್ ಗಾಟ್ ಆಪ್ಷನ್ ಎ as the right answer. ನೆಕ್ಸ್ಟ್ ಕ್ವಶನ್ ಎಲ್ಲರೂ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಎಲ್ಲರೂ ಆನ್ಸರ್ ಮಾಡಬೇಕು. ಕ್ಯಾಮ್ರಾ ಫೋಕಲ್ ಲೆಂತ್ ಇಸ್ಕೊಷ್ಟು 20 ಸೆಂಟಿಮೀಟರ್. A distance of 10 centimeter represents a ground distance. Focal length 20 centimeter ಅಂದ್ರೆ 0.2 meter. F is equals to 0.2 meter. Distance 10 centimeter represents the ground distance of 200 meter. 10 centimeter is equals to 200 meter ಅಂತ ಕೇಳ್ತಿದ್ದಾರೆ. ಅಂದ್ರೆ 0.1 meter is equals to 2000 meter. ಅಂದ್ರೆ 1 meter is equals to 20,000 meter. ಅಂದ್ರೆ ಸ್ಕೇಲ್ ಏನಾಯ್ತು? ಸ್ಕೇಲ್ is equals to 1:20,000. ಇದು ಸ್ಕೇಲು. ಇದಕ್ಕೆ ಅರ್ಥ. ಇದು ಆಕ್ಚುಯಲ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಆಯ್ತಾ? ಫೈಂಡ್ ದಿ ಕ್ಯಾಮ್ರಾ ಹೈಟ್ ಅಬೋವ್ ದಿ ಡೇಟಮ್. ಕ್ಯಾಮ್ರಾ ಹೈಟ್ ಅಬೋವ್ ದಿ ಡೇಟಮ್ ಅಂತ ಕೇಳ್ತಾರೆ. ಸೊ H is equals to what? H is equals to ನಮ್ಗೆ ಇದು ಗೊತ್ತಾ? H is equals to H plus Fn ಅಂತ ಗೊತ್ತು. H is equals to ಸ್ಮಾಲ್ h plus Fn. ಇದು 0 ಇವಾಗ. ಸೊ ಸ್ಮಾಲ್ h 0, Fn ನಮಗೆ F is equals to 0.2, n ಬಂದ್ಬಿಟ್ಟು ನಮಗೆ 20,000 ಆಗುತ್ತೆ. ಸೊ ಏನಾಯ್ತು? ವಿಚ್ ಇಸ್ ದ ರೈಟ್ ಆಪ್ಷನ್? ಯಾವುದು ರೈಟ್ ಆಪ್ಷನ್? ವಿಚ್ ಇಸ್ ದಿ ರೈಟ್ ಆಪ್ಷನ್? 400 ಮೀಟರ್. 0.2 into 20,000 is equals to 400 ಮೀಟರ್. ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್, ಇದೊಂದು ಕರೆಕ್ಷನ್ ಮಾಡ್ಕೊಳ್ಳಿ. 20 ಸೆಂಟಿಮೀಟರ್. ಆವರೇಜ್ ಫೋಟೋ ಸ್ಕೇಲ್ ಇಸ್ 1:22,000. ಸ್ಕೇಲ್ ಇಸ್ equals to 1/n is equals to n 1/n. n is equals to ಅವಾಗ 22,000 ಆಗುತ್ತೆ. Flying height above the datum is equals to 5,000 meter. H is equals to 5,000 meter. Find average terrain elevation. SRK very good. Chandrasekhar very good. Average photo scale ಕೊಟ್ಟಿದ್ದಾರೆ. ಫೋಕಲ್ ಲೆಂತ್ 20 ಸೆಂಟಿಮೀಟರ್. ಡೇಟಮ್ ನಿಂದ ಫ್ಲೈಯಿಂಗ್ ಹೈಟ್ 500 ಮೀಟರ್ ಇದ್ದರೆ ಟೆರೈನ್ ಎಲಿವೇಶನ್ ಎಷ್ಟು ಅಂತ ಕೇಳ್ತಿದ್ದಾರೆ. ನಮ್ಗೆ H ಕೊಟ್ಟವ್ರೆ, ಸ್ಮಾಲ್ n ಕೊಟ್ಟವ್ರೆ. ಫೈಂಡ್ ಟೆರೈನ್ ಎಲಿವೇಶನ್. ಸ್ಮಾಲ್ h ಎಷ್ಟು ಅಂತ ಕೇಳ್ತವ್ರೆ. ಸ್ಮಾಲ್ h ಗೆ ಈ ರೀತಿ ಸ್ಮಾಲ್ h ಗೆ ನಮಗೆ ಇದು ಫಾರ್ಮುಲಾ ಏನು ಬರುತ್ತೆ? ಈ ಒಂದು ಮಾಸ್ಟರ್ ಫಾರ್ಮುಲಾ ಇಂದ ನೀವು ಸ್ಮಾಲ್ h ತೆಗಿಬೇಕಾದ್ರೆ H ಈ ಕಡೆ ಹಾಕಿ, Fn ಈ ಕಡೆ ಹಾಕಿ. ಸೊ ಸ್ಮಾಲ್ h is equals to ಕ್ಯಾಪಿಟಲ್ H ಮೈನಸ್ Fn. ಸ್ಮಾಲ್ h is equals to ಕ್ಯಾಪಿಟಲ್ H ಮೈನಸ್ Fn ಆಗುತ್ತೆ. ಕರೆಕ್ಟಾ? ಕ್ಯಾಪಿಟಲ್ H ಎಷ್ಟು ಇನ್ ದಿಸ್ ಕ್ವಶನ್? ಕ್ಯಾಪಿಟಲ್ H ಎಷ್ಟು? 5,000 ಮೀಟರ್. ಏನು ಫೋಕಲ್ ಲೆಂತ್ 0.2.
ಎನ್ ಎಷ್ಟಾಗುತ್ತೆ 22,000 ಅಂದರೆ 5,000 ಮೈನಸ್ 0.2 ಇಂಟು 22 ಅಂತಂದರೆ 4,400. ಆನ್ಸರ್ ಏನು? ಎ ಬಿ ಸಿ ಡಿ. ವಿಚ್ ಇಸ್ ದ ರೈಟ್ ಆನ್ಸರ್? ವಿಚ್ ಇಸ್ ದಿ ರೈಟ್ ಆನ್ಸರ್ ಇಯರ್? ಇಂಪಾರ್ಟೆಂಟ್ ಕಾನ್ಸೆಪ್ಟು, ಒಂದು ಕ್ವಶನ್ ಬಂದೇ ಬರುತ್ತೆ. PYQs ಈ ರೀತಿ ಹೇಳ್ತಾರೆ. ಸ್ವಲ್ಪ ಇಡೀ ಮಾಡರ್ನ್ ಸರ್ವೆ ಮೆಥಡ್ಸ್ ಅಲ್ಲಿ ಇದೊಂದೇ ಒಂದು ಟ್ರಿಕ್ಕಿ ಕ್ವಶನ್ ಬರೋದು, ಮಿಕ್ಕಿರೋದೆಲ್ಲ ಈಸಿ ಕ್ವಶನ್ ಆಯ್ತಾ. ಈ ಒಂದು ಕ್ವಶನ್ ಮಾತ್ರ ಸ್ವಲ್ಪ ಕಷ್ಟ ಇರುತ್ತೆ, ಮಿಕ್ಕಿರೋದೆಲ್ಲ ಆರಾಮ್ ಇರುತ್ತೆ. ಇದೊಂದು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಉಳಿದಿರೋದು ಕೇಕ್ ವಾಕ್ ತರ. ವಿಚ್ ಇಸ್ ದ ರೈಟ್ ಆನ್ಸರ್? ಚಂದ್ರಶೇಖರ್, SRK. ಇಷ್ಟೊತ್ತು ಬೇಕಾ ಆನ್ಸರ್ ಮಾಡಕ್ಕೆ? ಇಷ್ಟೊತ್ತು ಬೇಕಾ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಿಮ್ಮ ಈ ಒಂದು PDF ಭೂವಿಜ್ಯ ಸ್ಟೂಡೆಂಟ್ಸ್ಗೆ ಸೇರೋ ಭೂವಿಜ್ಯ ಸ್ಟೂಡೆಂಟ್ಸ್ಗೆ ಡೈರೆಕ್ಟ್ ಆಗಿ ನಿಮ್ಗೆ ಇದರಲ್ಲೇ ಸಿಗುತ್ತೆ, ಆ್ಯಪಲ್ಲೇ ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ಮೆಸೇಜ್ ಮಾಡಿ, ನಿಮಗೆ ಸಪ್ರೇಟಾಗಿ ಕಳ್ಸಿಕೊಡ್ತೀನಿ. ಅಂಡ್ ಎಸ್, ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮಿನೇಷನ್. ನಿಮ್ಗೆ ಇಲ್ಲಿ ಪ್ರಾಕ್ಟೀಸ್ 5 ಕ್ವಶನ್ಸ್ಗೂ ಆನ್ಸರ್ಸ್ ಇಲ್ಲೇ ಇದೆ. ಅಂಡ್ ನಿಮಗೆ PYQಗೆ ಇಲ್ಲೇ ಆನ್ಸರ್ಸ್ ಇದೆ. ಇದೇ ರೀತಿ ಎಲ್ಲ ಕಾನ್ಸೆಪ್ಟ್ಸು HYT ಕಾನ್ಸೆಪ್ಟ್, ಎಲ್ಲ HYT ಕಾನ್ಸೆಪ್ಟು ನಾವು ಎಕ್ಸ್ಪ್ಲೈನ್ ಮಾಡಿ PYQ ಯಾವ ರೀತಿ ಬಂದಿದೆ, ಪ್ರಾಕ್ಟೀಸ್ ಕ್ವಶನ್ಸ್ ಸಾಲ್ವ್ ಮಾಡ್ಬೋದಾ, ಈ ರೀತಿ ಟಾಪಿಕ್ ಬೈ ಟಾಪಿಕ್ ಹೋಗೋಣ. ಸೊ ದಟ್ ನನಗೆ ಮಾಡರ್ನ್ ಸರ್ವೆ ಮೆಥಡ್ಸ್ ಅಲ್ಲಿ ನೀವು 20 ಔಟ್ ಆಫ್ 20 ತೆಗಿಲೇಬೇಕು. ಇಫ್ ಅಟ್ ಆಲ್ ವರ್ಸ್ಟ್ ಕೇಸಲ್ಲಿ 19 ಅಟ್ಲೀಸ್ಟ್ ತೆಗಿಬೇಕು ಆಯ್ತಾ. 19 ಅಟ್ಲೀಸ್ಟ್ ತೆಗಿಬೇಕು ಅಂತ ನಾನು ಅನ್ಕೊಂತ ಇದೀನಿ. ಇಟ್ಸ್ ಮೈ ವಿಶ್. ನೀವು ಆಫೀಸರ್ ಆಗಿ ರಿಟರ್ನ್ ಆಗಬೇಕು. ಸರ್ ಕ್ಲಿಯರ್ ಆಯ್ತು ಸರ್ ಅಂತ ಒಂದು ಮಾತು ಹೇಳಿ, ಐ ವಿಲ್ ಬಿ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಸೊ ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮಿನೇಷನ್. ಮತ್ತೆ ಸಿಗೋಣ, ಬಾಯ್ ಬಾಯ್. ಅಂಡ್ ಇವಾಗ ಯಾರ್ಯಾರು ಈ ಭೂವಿಜ್ಯಗೆ ಸೇರ್ಬೇಕು ಅನ್ಕೊಂಡಿದ್ರೆ ದೇ ವಿಲ್ ಹ್ಯಾವ್ 50% ಆಫರ್ ಆನ್ ಭೂವಿಜ್ಯ ಕೋರ್ಸ್. ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ, ಈ ರೀತಿ ಆಫರ್ ನಡೀತಿದೆ ಫ್ರೀಡಮ್ ಸೇಲ್ ಅಂತ. ದಿಸ್ ವಿಲ್ ಬಿ ಎ ಲಿಮಿಟೆಡ್ ಟೈಮ್ ಆಫರ್. 50% ಆಫರ್ ಇರುತ್ತೆ. ಯುಟಿಲೈಸ್ ಇಟ್. ಅವಶ್ಯಕತೆ ಇರೋರು ಅಷ್ಟೇ ಜಾಯ್ನ್ ಆಗಿ, ಬಿಕಾಸ್ ಐ ಫೀಲ್ ಅವಶ್ಯಕತೆ ಇರೋರು ಸಿನ್ಸಿಯಾರಿಟಿಯಿಂದ ಓದ್ತಾರೆ ಅಂತ. ಅಂಡ್ ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮಿನೇಷನ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲ ಒಳ್ಳೇದಾಗ್ಲಿ. ಬಾಯ್ ಬಾಯ್. ಮತ್ತೆ ಸಿಗೋಣ.